ಗೆಳೆಯರೇ ನಮಸ್ಕಾರ. ಈ ರೀತಿಯ ಒಂದು ಸಂದರ್ಶನವನ್ನ ಮಾಡಬಹುದಾ ಅಂತ ನಾನು ಚರಣ್ ರಾಜ್ ಅವರಿಗೆ ಒಂದು 2 ವಾರದ ಹಿಂದೆ ಕರೆ ಮಾಡಿದ್ದೆ. ಏನು ಅಬ್ಬಬ್ಬಾ ಅಂದ್ರೆ ಒಂದು 5-10 ನಿಮಿಷದಲ್ಲಿ ಆ ಕರೆ ಮುಗಿಬೇಕು ಅಲ್ವಾ? ಹೌದು, ಮಾಡೋಕ್ಕಾಗತ್ತೆ, ಇಲ್ಲ ಇವಾಗ ಬೇಡ ಮುಂದೆ ಯಾವಾಗ್ಲಾದ್ರೂ ಮಾಡಬಹುದು ಅಂತ ಅವ್ರು ಹೇಳ್ಬಹುದು. ಮಾಡಕ್ಕಾಗತ್ತೆ ಅನ್ನೋದಾದ್ರೆ ಏನು, ಯಾವ ದಿನ ಮಾಡಬೇಕು, ಎಷ್ಟೊತ್ತಿಗೆ ಮಾಡಬೇಕು ಅಂತ ಡಿಸ್ಕಸ್ ಮಾಡಿ ಆ ಕಾಲ್ ರ್ಯಾಪ್ ಅಪ್ ಆಗ್ಬೇಕು ತಾನೆ? ಇಲ್ಲ, ಬಟ್ ಆ ಒಂದು ಕಾಲೇನೆ ಸುಮಾರು 1.5 ಗಂಟೆ ತಗೊಳ್ತು. ನನಗೆ ಆಗ್ಲೇ ಗೊತ್ತಾಯ್ತು, ಇಫ್ ಅಟ್ ಆಲ್ ದಿಸ್ ಇಂಟರ್ವ್ಯೂ ಹ್ಯಾಪನ್ಸ್ ಆರ್ ವೆನ್ ಎವರ್ ಇಟ್ ಹ್ಯಾಪನ್ಸ್, ಇದು 20-30-40 ನಿಮಿಷದಲ್ಲಿ ಮುಗಿಯೋದಲ್ಲ, ಮಿನಿಮಮ್ ಅಂದ್ರೂ ಒಂದು 2 ಪಾರ್ಟ್ ಮಾಡಲೇಬೇಕು ಅಂತ. ಹಾಗಾಗಿ ಈ ಸಂದರ್ಶನ 2 ಭಾಗದಲ್ಲಿ ಬರುತ್ತೆ. ದಯವಿಟ್ಟು ನೋಡಿ, ನೋಡಿದ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಿ. ಚರಣ್ ನಮಸ್ತೆ. ನಮಸ್ತೆ ಕೈರಮಶಿ ಅವರೇ, ತುಂಬಾ ಖುಷಿ ಆಗ್ತಿದೆ ನಿಮ್ಮ ಈ ಸಂದರ್ಶನಕ್ಕೆ ಬಂದು. ನಂಗೆ ಏನಂದ್ರೆ ನಾನು ನಿಮ್ಮೆಲ್ಲಾ ಕಂಟೆಂಟ್ ಫಾಲೋ ಮಾಡ್ತೀನಿ ಆನ್ ದ ನೆಟ್ ಅಂಡ್ ಇಟ್ಸ್ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಇವತ್ತು ನಿಮ್ಮೊಟ್ಟಿಗೆ ಈಸ್ ಟು ಬಿ ಟಾಕಿಂಗ್ ಟು ಯು ಇಸ್ ಐ ಆಮ್ ವೆರಿ ಫಾರ್ಚುನೇಟ್ ಟು ಬಿ ಟಾಕಿಂಗ್ ಟು ಯು. ತುಂಬಾನೇ ದೊಡ್ಡ ಮಾತು. ಇಟ್ ಇಸ್ ವೆರಿ ಟಿಪಿಕಲ್ ಆಫ್ ಚರಣ್. ಯಾಕೆ ಹೇಳ್ತಾ ಇದ್ದೀನಿ ಗೆಳೆಯರೇ ಅಂದ್ರೆ, ನಾನು ಅವ್ರ ಹತ್ರ ಇಲ್ಲಿವರೆಗೂ 2 ಸಲ ಮಾತಾಡಿದ್ದೀನಿ. 2 ಸಲ ನಾನು ಏನಾದ್ರೂ ಕಲ್ತ್ಕೊಂಡೆ ಆ ಕಾಲನ್ನ ಎಂಡ್ ಮಾಡಿದ್ದು. ಪ್ರೈಮರ್ಲಿ ಒಂದನ್ನೇನ್ ಕಲ್ತೆ ಅಂದ್ರೆ ವಿನಯ. ಅವರು ವಿನಯದಿಂದ ಮಾತಾಡ್ತಾರೆ, ನೀವೇ ನೋಡ್ತೀರಿ. ಬಟ್ ಒನ್ಸ್ ಅಗೇನ್ ಥ್ಯಾಂಕ್ಸ್ ಚರಣ್ ಫಾರ್ ಅಕ್ಸೆಪ್ಟಿಂಗ್. ಈ ಸಂದರ್ಶನವನ್ನ ಒಂದು ಮಾಸ್ಟರ್ ಕ್ಲಾಸ್ ರೀತಿಯಲ್ಲಿ, ಒಂದು ಫ್ಯಾನ್ ರಿಕ್ವೆಸ್ಟ್ ರೀತಿಯಲ್ಲಿ, ಹಾಗೆ ಸ್ವಲ್ಪ ಜಾಮಿಂಗ್ ಅಲ್ಲಿ ಇಲ್ಲಿ ಮಾಡಿಕೊಂಡು ಚರಣ್ ರಾಜ್ ದಿ ಆರ್ಟಿಸ್ಟ್ ನ ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಯತ್ನವಾಗಿರುತ್ತೆ ನಿಮಗೆ. ಹೋಪ್ಫುಲಿ ದಟ್ ಇಸ್ ಓಕೆ ವಿತ್ ಯು. ನನಗೆ ಹಾಗೂ ನಮ್ಮ ಪ್ರೇಕ್ಷಕರಿಗೆ ನಿಮ್ಮಿಂದ ಒಂದು ಮಾಸ್ಟರ್ ಕ್ಲಾಸ್ ಆಗ್ಲಿ ಅಂತಾನೆ ನಾನು ಕೆಲವು ಮ್ಯೂಸಿಕಲ್ ಟರ್ಮಿನಾಲಜೀಸ್ ನ ತಂದಿದ್ದೀನಿ. ದಯವಿಟ್ಟು ಅದನ್ನ ನೀವು ನಮಗೆ ಎಕ್ಸ್ಪ್ಲೇನ್ ಮಾಡಬೇಕು. ಸ್ಟಾರ್ಟಿಂಗ್ ವಿತ್ ಮ್ಯೂಸಿಕ್ ಕಂಪೋಸರ್ಗೂ, ಮ್ಯೂಸಿಕ್ ಡೈರೆಕ್ಟರ್ಗೂ, ಮ್ಯೂಸಿಕ್ ಪ್ರೊಡ್ಯೂಸರ್ಗೂ ಇರೋ ವ್ಯತ್ಯಾಸ ಏನು? ಸೊ ಲೆಟ್ ಮಿ ಟೇಕ್ ಇಟ್ ದಿಸ್ ವೇ. ಫಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ನಾವು, ಅದು ಆಕ್ಚುಲಿ ಇಲ್ಲಿನ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕಾಮನ್ ಆಗಿ ಯೂಸ್ ಮಾಡೋ ಒಂದು ಟರ್ಮ್ ಮ್ಯೂಸಿಕ್ ಡೈರೆಕ್ಟರ್ ಅಂತ. ಯೂಶಲಿ ಹಿ ಇಸ್ ದ ಒನ್ ಹೂ ಗಿವ್ಸ್ ಡೈರೆಕ್ಷನ್ ಟು ದ ಮ್ಯೂಸಿಕ್ ಆಫ್ ದ ಮೂವಿ. ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಲೈಕ್ ವೆನ್ ಇಟ್ ಕಮ್ಸ್ ಟು ಹಾಲಿವುಡ್ ಮೂವೀಸ್ ಎಲ್ಲ ನಾವು ನೋಡ್ತಾ ಇರ್ತೀವಿ, ಟೈಟಲ್ ಅಲ್ಲಿ ವಿ ಫೈಂಡ್ ಮ್ಯೂಸಿಕ್ ಸೂಪರ್ವೈಸರ್ಸ್ ಅಂತ ಇರುತ್ತೆ. ಸಿಮಿಲರ್ ಜಾಬ್, ಲೈಕ್ a person who selects right kind of music from the right kind of artist and marries it with the visual. The person who gives a direction to the music of a certain, if it is a film or a documentary or a video game, anything. So it music director and supervisor almost one day. ಸೊ ಈ ಸೀಕ್ವೆನ್ಸ್ ಅಲ್ಲಿ ಇವಾಗ ನಾನು ಹೋಗ್ತೀನಿ. ಫ್ರಮ್ ದ ಕ್ರಿಯೇಟಿವ್ ಸೀಕ್ವೆನ್ಸ್ ಅಲ್ಲಿ ನಾವು ಹೇಗೆ ಮೂವ್ ಮಾಡ್ತೀವಿ ಅದೇ ರೀತಿ ಹೋಗ್ತೀನಿ. ಫಸ್ಟ್ ಲೆಟ್ ಅಸ್ ಕಮ್ ಟು ದ ಮ್ಯೂಸಿಕ್ ಕಂಪೋಸರ್. So the composer is the one who creates melodies, who creates music. He puts in all the ideas, arrangement ideas, so composer madbodu. So he will conceive all the ideas, he'll compose the melodies. ಅದಾದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, he will go to a music producer. Music producer ಹತ್ರ ಹೋಗ್ಬೇಕಾದ್ರೆ ಫಸ್ಟ್ the composer will know ನಾನ್ ಯಾವ ಜಾನರ್ ಅಲ್ಲಿ ಹಾಡ್ನ ಕಂಪೋಸ್ ಮಾಡ್ಬೇಕು, ಯಾವ ಜಾನರ್ ಅಲ್ಲಿ ಹಾಡ್ನ ತಯಾರಿಸ್ಬೇಕಂತ ಗೊತ್ತಿರುತ್ತೆ ಕಂಪೋಸರ್ಗೆ. ಸೊ ಹಿ ವಿಲ್ ಗೋ ಟು ಅ ಮ್ಯೂಸಿಕ್ ಪ್ರೊಡ್ಯೂಸರ್ ಹೂ ಇಸ್ ಗುಡ್ ಅಟ್ ದಟ್ ಜಾನರ್. ಇವಾಗ ಇಫ್ ಯು ವಾಂಟ್ ಟು ಗೋ ಟು ಅ ಹಿಪ್ ಹಾಪ್ ಮ್ಯೂಸಿಕ್ ಪ್ರೊಡ್ಯೂಸರ್, ಯು ವಿಲ್ ಗೋ ಟು ಹಿಪ್ ಹಾಪ್ ಜಾನರ್ ಬೇಕಂದ್ರೆ ಯು ವಿಲ್ ಗೋ ಟು ಹಿಪ್ ಹಾಪ್ ಮ್ಯೂಸಿಕ್ ಪ್ರೊಡ್ಯೂಸರ್. ಈಗ ನಿಮ್ಗೆ ಆರ್ಕೆಸ್ಟ್ರಲ್ ಕೈಂಡ್ ಆಫ್ ಸೌಂಡ್ ಬೇಕಂದ್ರೆ ಯು ವಿಲ್ ಗೋ ಟು ಅ ಮ್ಯೂಸಿಕ್ ಪ್ರೊಡ್ಯೂಸರ್ ಹೂ ಇಸ್ ಗುಡ್ ಅಟ್ ಆರ್ಕೆಸ್ಟ್ರಲ್ ಸೌಂಡ್ಸ್. ಸೊ composer will take his ideas, his melodies to a music producer of certain genre. ಈಗ ಆರ್ಕೆಸ್ಟ್ರಲ್ ಮ್ಯೂಸಿಕ್ ಪ್ರೊಡ್ಯೂಸರ್ ಹತ್ರ ಸಾಂಗ್ ಬೇಕು, ನಾವು ಅಲ್ಲಿಗೆ ಹೋಗ್ತೀವಿ, ಆರ್ಕೆಸ್ಟ್ರಲ್ ಮ್ಯೂಸಿಕ್ ಪ್ರೊಡ್ಯೂಸರ್ ಹತ್ರ ಹೋಗ್ತೀವಿ. ಅಂಡ್ ಕಂಪೋಸರ್ ಹೇಳ್ತಾರೆ ನನ್ಗೆ ಇಲ್ಲಿ ಲೆಟ್ ದ ಸಾಂಗ್ ಸ್ಟಾರ್ಟ್ ವಿತ್ ವಿಂಡ್ ಸೆಕ್ಷನ್, ಮತ್ತೆ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ಸ್ ಬರ್ಲಿ, ಮತ್ತೆ ಬ್ರಾಸ್ ಸೆಕ್ಷನ್ ಬರ್ಲಿ, ಮತ್ತೆ ಎಲ್ಲ ಟುಗೆದರ್ ಲೆಟ್ ಇಟ್ ಕಮ್ ಅಂತ. ಸೊ ದ ಪ್ರೊಡ್ಯೂಸರ್ also gives suggestions to the music composer. ಇಲ್ಲೂ ಹೀಗ್ ಮಾಡ್ಬೋದು, ಇಲ್ಲಿ we can write the music in certain different way, ಇನ್ನೂ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಂತ ಪ್ರೊಡ್ಯೂಸರ್ ಡಿಸ್ಕಸಸ್. ಆ ಪ್ರೊಡ್ಯೂಸರ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಅ ರೆಕಾರ್ಡ್ ಪ್ರೊಡ್ಯೂಸರ್. ಅಂದ್ರೆ ನಿಮ್ಗೆ ಗೊತ್ತಾಯ್ತಲ್ಲ, ಒನ್ ಹೂ ಪ್ರಿಪೇರ್ಸ್ ದ ರೆಕಾರ್ಡ್, ಕಂಪೋಸ್ ಮಾಡಿದ ಮ್ಯೂಸಿಕ್ ನ one who brings it to the record. So what happens is, in music production lot of stages are there, right from recording, engineer, that is sound engineering, then doing the orchestration of the sound mixing and sound mastering, ellano production under barutte.
So the music producer, he with the collaboration with the composer, he opts for the certain artist. ಈ ಆರ್ಟಿಸ್ಟ್ ತಗೊಂಡ್ರೆ ನಮ್ಗೆ ಚೆನ್ನಾಗಿರುತ್ತೆ, ಅವ್ರ ಪರ್ಫಾರ್ಮೆನ್ಸಸ್ ಚೆನ್ನಾಗಿರುತ್ತೆ. ಸೊ he captures the performances of certain artists with the help of the recording engineer, and ಮ್ಯೂಸಿಕ್ ನ ತಯಾರಿಸ್ತಾರೆ. ದೆನ್ ಆಫ್ಟರ್ ಮ್ಯೂಸಿಕ್ ನ ತಯಾರಿಸಿದ ನಂತರ, ಅಂದ್ರೆ ಎಲ್ಲ ಪ್ರೊಡ್ಯೂಸ್ ಮಾಡಿದ ನಂತರ, ವಿ ಟೇಕ್ ಇಟ್ ಟು ಅ ಸೌಂಡ್ ಇಂಜಿನಿಯರ್. ವಾಟ್ ಡಸ್ ಅ ಸೌಂಡ್ ಇಂಜಿನಿಯರ್ ಡೂ? he refines the sound of the music. ಅಂದ್ರೆ ಇಲ್ಲ, ಈಗ ಡ್ರಮ್ ಇನ್ನೂ ಚೆನ್ನಾಗಿ ಕೇಳಿಸ್ಬೋದು ಈ ರೂಮ್ ಅಲ್ಲಿ ಇರುವ. ಹೇಗಿರುತ್ತೆ ಅಂತ ಹೇಳಿದ್ರೆ, ಓಕೆ, ಲೆಟ್ ಅಸ್ ಟೇಕ್ ಫಾರ್ ಇನ್ಸ್ಟೆನ್ಸ್, ವೋಕಲಿಸ್ಟ್ ಒಂದು ಮೆಲಡಿ ಹಾಡಿದ್ದಾರೆ, ಆ ವೋಕಲಿಸ್ಟ್ ಇದೇ ರೂಮ್ ಅಲ್ಲಿ ಹಾಡ್ದಂಗ್ ಇರ್ಬೇಕು ಅಂದ್ರೆ. So sound engineer creates that ambience through reverbs or through a lot of other plugins. He creates that effect. So he mixes the sound in for the taste of the music composer and the producer. So ಅದಾದ್ಮೇಲೆ ಸಾಂಗ್ ಮಾಸ್ಟರಿಂಗ್ ಹೋಗುತ್ತೆ, ಅಂಡ್ ಫೈನಲ್ ಎಲ್ಲ ಲೆವೆಲ್ಸ್ ಎಲ್ಲ ಕನ್ಸ್ಯೂಮ್, ಅಂದ್ರೆ ಈ ನಮ್ಮ ಕಮರ್ಷಿಯಲ್ ಲೆವೆಲ್ಸ್ಗೆ ಕರೆಕ್ಟ್ ಆಗಿದೆಯಾ, ವಾಲ್ಯೂಮ್ ಲೆವೆಲ್ಸ್ ಮತ್ತೆ ವಿಡ್ತ್ ಆಫ್ ದ ಸೌಂಡ್ ಎಲ್ಲ ನಾವು ನೋಡ್ತೀವಿ. ಅದಾದ್ಮೇಲೆ ಅದು ಮಾರ್ಕೆಟ್ ಬರುತ್ತೆ. ಸರ್, ವಾಟ್ ಡು ಯು ಮೀನ್ ಬೈ ವಿಡ್ತ್ ಆಫ್ ದಿ ಸೌಂಡ್? ಇಂಟ್ರೆಸ್ಟಿಂಗ್. ವಿಡ್ತ್ ಆಫ್ ದ ಸೌಂಡ್ ಅಂತ ಹೇಳಿದ್ರೆ, ಡೆಪ್ತ್ ಅಂದ್ರೂ ನನಗೆ ಅರ್ಥ ಆಗತ್ತೆ, ಬಟ್ ವಿಡ್ತ್ ಅಂದ್ರೆ ಇದು ಹೊಸ. ವಿಡ್ತ್ ಅಂದ್ರೆ we are working in 2D, ಅಂದ್ರೆ ಸ್ಟೀರಿಯೋ ಸ್ಪೆಕ್ಟ್ರಮ್ ಅಲ್ಲಿ ವರ್ಕ್ ಮಾಡ್ತಿದೀವಿ. When we work in the stereo spectrum, it's technical, but I'll try to explain it. ನಾವೆಲ್ಲ ಪ್ಲೇಸ್ ಮಾಡ್ತಾ ಹೋಗ್ತೀವಿ. ಲೈಕ್ ನಾವು ಸ್ಟೇಜ್ ಅಲ್ಲಿ ಹೇಗ್ ನೋಡ್ತೀವಿ ಅಂದ್ರೆ, ವಿ ಸಿ ದ ವೋಕಲಿಸ್ಟ್ ಇನ್ ದ ಸೆಂಟರ್, ಡ್ರಮ್ಮರ್ ಎಕ್ಸಾಕ್ಟ್ಲಿ ಬಿಹೈಂಡ್ ಹಿಮ್, ಗಿಟಾರಿಸ್ಟ್ ಇಸ್ ಆನ್ ಹಿಸ್ ಲೆಫ್ಟ್ ಅಂಡ್ ಪಿಯಾನಿಸ್ಟ್ ಇಸ್ ಪ್ಲೇಯಿಂಗ್ ಆನ್ ಹಿಸ್ ರೈಟ್ ಅಂತ ಹೇಳಿದಾಗ, ವಿ ಟ್ರೈ ಟು ರಿಪ್ಲಿಕೇಟ್ ದಟ್ ಆನ್ ದ ಸ್ಟೀರಿಯೋ ಸ್ಪೆಕ್ಟ್ರಮ್. ಅಂದ್ರೆ ಗಿಟಾರ್ ರೈಟ್ ಅಲ್ಲಿ ಬರ್ತಾ ಇರ್ಲಿ, ಪಿಯಾನೋ ಲೆಫ್ಟ್ ಅಲ್ಲಿ ಬರ್ತಾ ಇರ್ಲಿ, ಡ್ರಮ್ಸ್ ಹಿಂದೆ ಇರ್ಲಿ, ಬಟ್ ಬೇಸ್ ಸೆಂಟರ್ ಅಲ್ಲಿ ಇರ್ಲಿ. ಸೌಂಡ್ ವೈಸ್ ನಾವು ಅದ್ ನೋಡ್ತಾ ಇರ್ತೀವಿ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ಆಫ್ ದ ಸಾಂಗ್. ಸೊ ಸ್ಟೀರಿಯೋ ಸ್ಪೆಕ್ಟ್ರಮ್ ಅಂದ್ರೆ ಆ ವಿಡ್ತ್, ಆ ಪ್ಲೇಸ್ಮೆಂಟ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ನಾವು ನೋಡ್ತಾ ಇರ್ತೀವಿ. ಅದರಲ್ಲಿ ನೀವ್ ಹೇಳಿದ್ದು ನೋಡಿದ್ರೆ ಖಂಡಿತ ಇಟ್ಸ್ ಅ ಲಾಂಗ್ ಪ್ರಾಸೆಸ್ ಅಲ್ವಾ? ಎಸ್. ಒಂದು ಉದಾಹರಣೆಗೆ, ನಿಮ್ಮ ಯಾವ ಹಾಡು took the longest in this entire workflow? When it comes to Avaneshima Narayana it took a long time. That's a grand song, sir. That's a grand song. Thank you, sir. Thank you. ನಿಮ್ಮ ಹಾಡುಗಳಲ್ಲಿ, ಸಾರಿ ಐ ಆಮ್ ಡೈಗ್ರೆಸಿಂಗ್, ಬಟ್ ನಿಮ್ಮ ಹಾಡುಗಳಲ್ಲಿ there will be multiple elements, multiple layers, ಅದೆಲ್ಲ ಗೊತ್ತಾಗತ್ತೆ. ಬಟ್ ನಾರಾಯಣ stands out uniquely. ಯಾಕೆ ಅಂದ್ರೆ I can feel the weight of that song. ಅದು ತುಂಬಾ ಗ್ರ್ಯಾಂಡ್ ಆಗಿ ಕೇಳಿಸುತ್ತೆ. ಸಾರಿ, ಕಂಟಿನ್ಯೂ. ಥ್ಯಾಂಕ್ ಯು ಸರ್. ಅಂದ್ರೆ ದ ಕ್ರೆಡಿಟ್ ಶುಡ್ ಗೋ ಟು ರಕ್ಷಿತ್ ಅಂಡ್ ಸಚಿನ್ ಅವರು, ಬಿಕಾಸ್ ದೇ ವರ್ ಪುಷಿಂಗ್ ಮೀ. ಅಂದ್ರೆ ಇನ್ನೂ ಗ್ರ್ಯಾಂಡ್ ಆಗಿರ್ಬೇಕು ಸೌಂಡ್, ವಿ ಶುಡ್ ಫೀಲ್ ಲೈಕ್ 100 ಡ್ರಮ್ಮರ್ಸ್ ಡ್ರಮ್ ಮಾಡ್ತಿದ್ದಾರೆ, ಆ ಫೀಲಿಂಗ್ ನಮ್ಗೆ ಸಿಗ್ಬೇಕು ಅಂತ. ಸೊ ವಿ ಹ್ಯಾಡ್ ಟು ವರ್ಕ್ ಆನ್ ದ ಸೌಂಡ್, ಲೈಕ್ ಪ್ರಾಪರ್ಲಿ ಕುತ್ಕೊಂಡು ನಾನು ವರ್ಕ್ ಮಾಡ್ಬೇಕಾಗಿತ್ತು. ಲೈಕ್ ಐ ಹ್ಯಾಡ್ ಟು ಗೆಟ್ ಲಾಟ್ ಆಫ್ ಪರ್ಕಷನಿಸ್ಟ್, ಪ್ಲೇ ಲಾಟ್ ಆಫ್ ಪರ್ಕಷನ್, ಲೇಯರ್ ಇಟ್. ಅಂದ್ರೆ ವೆನ್ ವಿ ಡೂ ಲಾಟ್ ಆಫ್ ಲೇಯರ್ಸ್ ಏನಾಗುತ್ತೆ ಅಂದ್ರೆ, ದೇರ್ ವಿಲ್ ಬಿ ಲಾಟ್ ಆಫ್ ಕ್ಲಾಶಸ್ ಆಗುತ್ತೆ, ಅಂಡ್ ವಿ ಟೇಕ್ ಅ ಲಾಟ್ ಆಫ್ ಹೆಡ್ ರೂಮ್ ಅಂತ ನಾವ್ ಹೇಳ್ತೀವಿ, ಟೆಕ್ನಿಕಲಿ ತುಂಬಾ ತಗೊಳ್ತೀವಿ. ಸೊ ಅದೆಲ್ಲ ನೋಡ್ಕೊಂಡು ವಿ ಹ್ಯಾವ್ ಟು ಡೂ ದ ಪ್ರೊಡಕ್ಷನ್. ಸೊ it took a lot of time. ಇವಾಗ ಪಾಪ್ಕಾರ್ನ್, ಮಂಕಿ ಟೈಗರ್, ಮಾದೇವ ಸಾಂಗ್ ಇರ್ಬೋದು, it just, I think it was done in 4 days. Start to finish, yeah. Okay. 4 to 5 days. ಅಂದ್ರೆ ಈ ಐಡಿಯಾ ಇತ್ತು ನನ್ನ ಹತ್ರ, ಲೈಕ್ ತುಂಬಾ, ಬಟ್ ಆ ಐಡಿಯಾನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಐ ಥಿಂಕ್ ಇಟ್ ಟುಕ್ ಮೀ 4 to 5 days. ಗೋಯಿಂಗ್ ಬ್ಯಾಕ್ ಟು ಇದು ದಿ ಟರ್ಮಿನಾಲಜೀಸ್, ಮೆಲೋಡಿ ಅಂತ ನೀವು ಬಳಸಿದ್ರಿ ಅಲ್ವಾ? Yes, sir. ಸಾಮಾನ್ಯ ಕೇಳುಗನಾದ ನನಗೆ ಮೆಲೋಡಿ ಅಂದ್ರೆ ಮುಂಚೆನೆ ತಲೆಗೆ ಹೊಳೆಯೋದು ಮೆಲೋಡಿಯಸ್ ಅನ್ನೋದು. ಆಲ್ಸೋ ಐ ನೋ ಮೆಲೋಡಿ ಅಂದ್ರೆ ಮೆಲೋಡಿಯಸ್ ಮಾತ್ರ ಅಲ್ಲ, ಮೆಲೋಡಿ ಇಸ್ ಪಾರ್ಟ್ ಆಫ್ ಅ ಸಾಂಗ್ ಸ್ಟ್ರಕ್ಚರ್. ಈಗ ವೆಸ್ಟರ್ನ್ ಕ್ಲಾಸಿಕಲ್ ಅಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ದಯವಿಟ್ಟು ಮೆಲೋಡಿ ಬಗ್ಗೆ, ಮೆಲೋಡಿ ಅಂದ್ರೆ ಏನು ಹೇಳಿ, ನೋಟ್ ಅಂದ್ರೆ ಏನು, ಕಾರ್ಡ್ ಅಂದ್ರೆ ಏನು, ಕಾರ್ಡ್ ಪ್ರೋಗ್ರೆಷನ್ ಅಂದ್ರೆ ಏನು, ಅಂಡ್ ಇದೆಲ್ಲವೂ ನಮ್ಮ ಸ್ವರಗಳಿಗೆ, ರಾಗಗಳಿಗೆ ಒಂದು ಸಿಮಿಲಾರಿಟಿ ಇದೆಯಾ? ಸರ್, ನೋಟು ಸ್ವರಗಳು ಎರಡು ಒಂದೇ. ನೋಟ್ ಅಂಡ್ ಸ್ವರ ಆರ್ ಸೇಮ್. ದ ಸೀಕ್ವೆನ್ಸ್ ಆಫ್ ನೋಟ್ಸ್, a particular sequence of notes create a melody, form a melody.
ಸೊ ದಟ್ ಇಟ್ ಇಸ್ ಪ್ಲೀಸಿಂಗ್ ಟು ದ ಇಯರ್ಸ್. ಅಂದ್ರೆ ಮ್ಯೂಸಿಕಲಿ ಒಂದು ಸ್ಯಾಟಿಸ್ಫೈಯಿಂಗ್ ಆಗುವ ಹಾಗೆ ಒಂದು ಸೀಕ್ವೆನ್ಸ್ ಆಫ್ ನೋಟ್ಸ್. ಇಟ್ ಇಸ್ ಕಾಲ್ಡ್ ಮೆಲಡಿ. ಟ್ಯೂನ್ ಅಂಡ್ ಮೆಲಡಿ ಆರ್ ಆಲ್ಮೋಸ್ಟ್ ದ ಸೇಮ್ ಸರ್. ಓಕೆ ಓಕೆ. ಒಂದು ಹಾಡಲ್ಲಿ ಎಷ್ಟು ಮೆಲೋಡಿಗಳಿರ್ಬೋದು, ಎಷ್ಟಾದ್ರೂ ಇರ್ಬೋದಾ ಸರ್? ಇವಾಗ ಹಾಡ್ ಅಂತ ಹೇಳಿದ್ರೆ ಇಟ್ ಇಸ್ ವೋಕಲ್ ಮೆಲಡಿಯೇ ಮೇನ್ ಮೆಲಡಿ ನಮ್ಗಿರುವಂತದ್ದು ಹಾಡಲ್ಲಿ. ಸೊ ಇಟ್ಸ್ ಒನ್ ಮೆಲಡಿ. ಹೌ ಡು ಐ ಸೇ? ಇಟ್ಸ್ ಲೈಕ್ ಈಗ ವೆನ್ ವಿ ರೈಟ್ ಅ ಸಾಂಗ್, ನನಗೆ ನಾರಾಯಣನೇ ತಗೊಳ್ಳೋಣ, ಅದ್ರಲ್ಲಿ ಮೆಲೋಡಿ ಏನು ಅಂತ ತೋರಿಸ್ತೀರಾ? ಮೆಲಡಿ ಅದ್ರ ದಟ್ಸ್ ಅ ಮೆಲಡಿ. ಓಕೆ. ಅಂಡ್ ವೆನ್ ಯು ಕಾನ್ಸೆಪ್ಚುಲೈಸ್ ಇಟ್, ನೀವು ಅದನ್ನ do notes come to your eyes, in front of your eyes, or do you do it in the Indian classical way? ಅದನ್ನ ಹೆಂಗೆ ಕಾನ್ಸೆಪ್ಟಲೈಸ್ ಮಾಡ್ತೀರಾ ನೀವು? ಆರ್ ಸುಮ್ನೆ ಹಾಡೋದ್ರ ಮೂಲಕ ಬಂದ್ಬಿಡತ್ತಾ ಅದು? ಅಂದ್ರೆ ನನ್ನ ಮೆಲಡೀಸ್ ನಾನು ಯೂಶಲಿ ಹಾಡ್ತಾನೆ ಅದನ್ನ ರೆಕಾರ್ಡ್ ಮಾಡ್ತೀನಿ. ಯಾಕಂದ್ರೆ ನಾನು ಐ ಆಕ್ಚುಲಿ ಸ್ಟಾರ್ಟೆಡ್ ಮೈ ಟ್ರೈನಿಂಗ್ ಆಸ್ ಅ ಸಿಂಗರ್ ಫಸ್ಟ್. ಸೊ ನಂಗೆ ನ್ಯಾಚುರಲ್ ಆಗಿ ಬರುವಂತದ್ದು ಸಿಂಗಿಂಗ್. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ನನ್ನ ಮೆಲಡೀಸ್ ನಾನು ಹಾಡ್ತಾನೆ ಫಸ್ಟ್ ಆಕ್ಚುಲಿ ಅದಕ್ಕೆ ಒಂದು ಶೇಪ್ ಕೊಡ್ತೀನಿ ಸರ್. ಬಟ್ ಅದೇ ಐ ಕಮ್ ಟು ಅದೇ ಮೆಲಡೀಸ್. ನಾವು ಈಗ ನೀವು ಹೇಳಿದ್ರೆ ಮೆಲಡಿ ಆರ್ ಟ್ಯೂನ್ ಇಸ್ ಅ ಸೀಕ್ವೆನ್ಸ್ ಆಫ್ ನೋಟ್ಸ್. ಓಕೆ. ಕಾರ್ಡ್ಸ್ ಅಂದ್ರೆ ಏನಂತ ಹೇಳಿದ್ರೆ ಇಟ್ಸ್ ಇಸ್ 2 or 3 melodies or 2 or 3, sorry, not melodies, 2 or more notes played together. Ekandre this is a melody. That's a melody. Na 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 na. Sequence of notes. Yeah. It is good. It is adu ಒಂದು ರೂಲ್ ಪ್ರಕಾರ ಹೋಗ್ತಾ ಇದೆ. So it is pleasing to the ears. Okay. Chords ಅಂದ್ರೆ ಏನಂತ ಹೇಳಿದ್ರೆ it is 2 or more notes played together. Like it is. Okay, this is chords, triads. So what happens is through chords or through harmony, we can give a different flavor to that melody. Iga ta-na-na, ta-na-na, ta-na-na-na-na. So chords give a certain flavor to a song. Iga, can you, ಇದು ಒಂದು ಫ್ಯಾನ್ ರಿಕ್ವೆಸ್ಟ್, ಐ ಆಮ್ ಟೆಂಪ್ಟೆಡ್ ಟು ಆಸ್ಕ್, ನಾರಾಯಣನ ಕ್ಯಾನ್ ಯು ಪ್ಲೀಸ್ ಪ್ಲೇ ಇಟ್ ಅಂಡ್ ಕೈಂಡ್ ಆಫ್ ಎಕ್ಸ್ಪ್ಲೇನ್ ದಿ ಮೆಲೋಡಿ ಪಾರ್ಟ್ ಆಫ್ ಇಟ್? ನೀವು ಹಾಡಿ ತೋರಿಸಿದ್ರಿ. ಸೊ ಏನ್ ಮಾಡ್ತೀನಿ ಅಂದ್ರೆ ವಾಟ್ ಐ ಡೂ ಇಸ್ ಯೂಶಲಿ ಇನಿಷಿಯಲಿ ಇನ್ ದ ಸಾಂಗ್ ದಿಸ್ ಇಸ್ ಅ ವೆರಿ ಫೋಕಿ ಸಾಂಗ್, ಒಂದು ಜಿಪ್ಸಿ ಆ ಒಂದು ಫ್ಲೇವರ್ ಇದೆ ಸಾಂಗಿಗೆ. ಸೊ ಇನಿಷಿಯಲಿ ಐ ಡೋಂಟ್ ಆಕ್ಚುಲಿ ಗಿವ್ ಎನಿ ಕಾರ್ಡ್ಸ್ ಬಳಸಲ್ಲ ಈ ಸಾಂಗಿಗೆ. ಐ ಜಸ್ಟ್ ಡೂ ವಿತ್ ಸಮ್ ಇನ್ಸ್ಟ್ರೂಮೆಂಟ್ ಡ್ರೋನ್ಸ್ or just few percussion hits ali nanu I start the song actually. Na 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 na. And to get the flavor from here I start using chords. Ta na 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 ta na na ta na 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 ta na 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 na. ನಿಮ್ಗೆ ಒರಿಜಿನಲ್ ಮೆಲೋಡಿ ಬಂದಾಗ ನಿಮ್ಗೆ ದಟ್ ಅಂದ್ರೆ ಆ ಮೆಲೋಡಿ ನ್ಯಾಚುರಲ್ ಆಗಿ ಬಂದ್ಬಿಡ್ತು, ನೀವು ಈ ಮೆಲೋಡಿಯನ್ನ ಮಾಡಬೇಕು ಅಥವಾ ಈ ರಾಗವನ್ನ ಬಳಸಬೇಕು ಅಂತೆಲ್ಲ ಬರಲ್ಲ? ಅಂದ್ರೆ ಒಂದು ಐಡಿಯಾ ಇರುತ್ತೆ ಸರ್, ಈ ರಾಗದ ಮೇಲೆ ಹೋಗೋಣ. ಸೊ ಇದು ತಗೊಂಡ್ರೆ ಇದು ಮೇಜರ್ಲಿ ಪೆಂಟಟಾನಿಕ್ ಸ್ಕೇಲ್ ಅಲ್ಲಿ ಇದೆ. ಇದು ಆ ಒನ್ ಅಂಡ್ ಫಿಲ್ಮ್ ಮ್ಯೂಸಿಕಲ್ ಏನಿರುತ್ತೆ ಅಂದ್ರೆ ವಿ ಡೋಂಟ್ ಹ್ಯಾವ್ ಟು ಫಾಲೋ ಸ್ಟ್ರಿಕ್ಟ್ ರಾಗಮ್ ರೂಲ್ಸ್. ಅಂದ್ರೆ ವಿ ಆರ್ ನಾಟ್ ಕ್ಲಾಸಿಕಲ್ ಮ್ಯೂಸಿಕಲಿ ಆ ರೂಲ್ಸ್ ಇರುತ್ತೆ. ವಿ ಹ್ಯಾವ್ ಟು ಫಾಲೋ ದ ರಾಗಮ್ rules ಏನಿರುತ್ತೆ we have to follow, but film musical we have the freedom to touch other notes and come back to the scale of the song. So ಇದರಲ್ಲಿ ಮೇಜರ್ಲಿ ಪೆಂಟಟಾನಿಕ್ ಸ್ಕೇಲ್ ಯೂಸ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದೆ, ಬಿಕಾಸ್ ಅದು ತುಂಬಾ ಚೆನ್ನಾಗಿ ಅನ್ಸುತ್ತೆ ಫಾರ್ ಫೋಕಿ ಫ್ಲೇವರ್. ಬಟ್ ಆ ಡಿಸಿಷನ್ ನೀವು ಈ ಟ್ಯೂನ್ ಅಥವಾ ಈ ಮೆಲೋಡಿಯನ್ನ ಫಾರ್ಮ್ ಮಾಡೋಕ್ ಮುಂಚೆನೆ ಮಾಡಿದ್ರಿ? ಹೌದು ಸರ್, ಎಸ್. And what happens is, like ಏನಾಗುತ್ತೆ ಅಂತ ಹೇಳಿದ್ರೆ, like
ಫಸ್ಟ್ ಡಿಸ್ಕಸ್ ಮಾಡ್ತೀವಲ್ವ ಡೈರೆಕ್ಟರ್ ಒಟ್ಟಿಗೆ ಅಂಡ್ ಆರ್ಟಿಸ್ಟ್ ಒಟ್ಟಿಗೆ, ವಿ ಡಿಸ್ಕಸ್ ಯಾವ ರೀತಿ ಡೈರೆಕ್ಷನ್ ತಗೊಳ್ಬೇಕಂತ. ವೆನ್ ದೇ ಸೇ ಇಟ್ ಫೋಕಿ, ನ್ಯಾಚುರಲಿ ಇದು ಏನಾಗುತ್ತೆ ಅಂದ್ರೆ ಐ ಹ್ಯಾಡ್ ದಿಸ್ ಥಾಟ್ ಆಫ್ ಗೆಟಿಂಗ್ ಅ ಲಿಟಲ್ ಬಿಟ್ ಆಫ್ ಆಫ್ರಿಕನ್ ಬ್ಲೂಸ್ and merging and fusing it with Indian folk. So you'll find some nice blues and a little bit of funk part also in the songs. ಈ ಮೈನರ್ ಮೇಜರ್ ಅಂದ್ರೆ ಏನು? So minor major ಅಂದ್ರೆ usually scales ಅದು. Okay. To give different to create a different moods. ಅಂದ್ರೆ usually ಏನಾಗುತ್ತೆ ಅಂತ ಹೇಳಿದ್ರೆ this is a major scale. And there's a minor scale. It's a natural minor scale. Okay. So these are musical two scales which create two different moods. Generally, usually when it is a happy song, we usually use a major scale. Like when it is a little melancholy, like. So, Lovely. but like are strict rules anilla? We can use minor scale on a happier situation also. And I think ನೀವಾಗ್ಲಿ ಅಥವಾ ಇಂದಿನ ಕಾಂಟೆಂಪ್ರರಿ ಒಳ್ಳೆ ಮ್ಯೂಸಿಷಿಯನ್ಸ್ ಆಗ್ಲಿ, ಯು ಆರ್ ಆಲ್ ಅಬೌಟ್ ಬ್ರೇಕಿಂಗ್ ರೂಲ್ಸ್ ಹಿಯರ್ ಅಂಡ್ ದೇರ್ ಕಾನ್ಶಿಯಸ್ಲಿ ಅಲ್ವಾ? ಗೊತ್ತಿದ್ದೂ ರೂಲ್ಸ್ ನ ಬ್ರೇಕ್ ಮಾಡೋಕೆ ಇಷ್ಟ ಪಡ್ತೀರಾ ಅಂತ ಹೇಳ್ಬೋದಾ? ಅಂದ್ರೆ ಎಲ್ಲ ರೂಲ್ಸ್ ತಿಳ್ಕೊಂಡು ಬಿಕಾಸ್ ನೋಯಿಂಗ್ ದ ರೂಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ಅದು ಗೊತ್ತಿಲ್ಲದೆ ನಾವು ಬ್ರೇಕ್ ಮಾಡಿದ್ರೆ ಇಟ್ ಇಸ್ ಫ್ಲೂಕ್ ಅಂತ ಆಗುತ್ತೆ ಯಾವಾಗ. ಹೌದು, ಅಂಡ್ ರಿಪೀಟ್ ಮಾಡೋಕ್ಕಾಗಲ್ಲ ಆ ಸಕ್ಸಸ್ ನ. ಹೌದು ಸರ್, ಈ ಕಂಡಕ್ಟರ್ ಏನ್ ಮಾಡ್ತಿರ್ತಾರೆ ಆ ಸ್ಟೇಜ್ ಮೇಲೆ ಅಥವಾ ರೆಕಾರ್ಡಿಂಗ್ ಸ್ಟುಡಿಯೋನಲ್ಲಿ? ಯಾಕೆ ಅಂದ್ರೆ ಮ್ಯೂಸಿಷಿಯನ್ಸ್ ಹತ್ರ ಆಲ್ರೆಡಿ ನೊಟೇಷನ್ಸ್ ಹೋಗಿರುತ್ತೆ, ಅವ್ರ ನೊಟೇಷನ್ ನೋಡ್ಕೊಂಡೇ ನುಡಿಸ್ತಿರ್ತಾರೆ. What value is the conductor adding? Conductor sees that everyone plays the composition together in certain dynamics. And what the composition, it demands certain dynamics. So he sees that everyone plays in certain dynamics, and he basically controls the orchestra. Andre yaru hege yavag play madbeku. Now the wind instrument should start. He'll indicate the wind instrument to play. ಈಗ string instrument, wind instrument mugita ide, string instrument should start. He'll indicate the string section to start playing. But there is a 2T section anta helotige he tells, like he indicates like everyone come together. He will be giving them he'll be setting the pace for the orchestra. But to do all this, he should be a superb musician. He should be a very good musician, and he should know the characteristics of all the instrument andre other sound galu. All rounder ಆಗಿರಬೇಕು. ಹೌದು. ಹಾಗಾದ್ರೆ you can be a very good conductor. ಈ 4/4 ಅಥವಾ ಆ ತರದ್ ಇದೆಯಲ್ಲ, how does a conductor show that? See, ad science irutte. Like if it is 4/4 ಅಂತ ಹೇಳಿದ್ರೆ he'll be like 1 2 3 4. This is usually the signature. If it's 3 1 2 3. Okay. So when the conductor does that, yes, he's setting the pace also. See, ta 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 anta hogta irutte. So the instrumentalist know, okay, he has set a pace. Ivaga ee pace alli ನಾವು play ಮಾಡಬೇಕು. Otherwise, there are so many players sitting in the room. Each can play in a different pace. Maybe it's the same piece. ಸೊ ಇನ್ಸ್ಟ್ರೂಮೆಂಟ್ ನುಡಿಸ್ತಿರೋರು ನೊಟೇಷನ್ ನ ನೋಡ್ತಾ ಇದಾರಾ ಅಥವಾ ಕಂಡಕ್ಟರ್ ನ ಫಾಲೋ ಮಾಡ್ತಾ ಇದಾರಾ ಅಥವಾ ಎರಡನ್ನೂ ಸೈಮಲ್ಟೇನಿಯಸ್ ಆಗಿ ಮಾಡ್ತಾ ಇದಾರಾ? ಎರಡನ್ನೂ ಸೈಮಲ್ಟೇನಿಯಸ್ಲಿ ನೋಡ್ತಾ ಇರಬೇಕು. Okay. The notations and even the conductor notations ನೋಡ್ತಾ ಇರ್ತಾರೆ and instrumentalist ನ ನೋಡ್ತಾ ಇರ್ತಾರೆ. Because ಈ compositions ಅಲ್ಲಿ dynamics ಬರ್ದಿರುತ್ತೆ. ಅಂದ್ರೆ usually dynamics ಏನಿರುತ್ತೆ ಅಂದ್ರೆ it will be in Italian, because Western classical music the roots ಇರೋದು ಯುರೋಪ್ ಅಲ್ಲಿ. So mostly all the terms will be in Italian. ಇವಾಗ if one composition ಇದೆ, ಆ piece ಮೇಲೆ adagio ಅಂತಿದ್ರೆ it is a slow composition. If it is an allegro antidre, the music should be played happily. So ನಿಮ್ಮ ಈ ಎಂಟೈರ್ ಮ್ಯೂಸಿಕಲ್ ಪಯಣದಲ್ಲಿ, so basically the philosophy of Charan Raj's music or philosophy of music for Charan Raj ಏನು? It's a very deep and profound ಮ್ಯೂಸಿಕ್ ಇನ್ನು ನಾನು ಡಿಸ್ಕವರ್ ಮಾಡ್ತಿದ್ದೀನಿ ಆಕ್ಚುಲಿ. ಇದೀಗ ನನ್ನ ಐ ಆಮ್ ಲೈಕ್ ಸೀಕಿಂಗ್ ಅ ಲಾಟ್ ಆಫ್ ಥಿಂಗ್ಸ್. But music is making
me a better person yavaglu, because I learn every day, and something what I learn like gives me a lot of happiness, and that happiness makes me a better version of myself. And also I took up music because this was the best form of expression for me. I was also kind of, I showed a lot of abilities when I was young, musical abilities towards that. So my parents also encouraged me in pursuing music. But yeah, nanu actually I'm seeking, sir. I am also discovering myself through music, film, music business ಅಲ್ಲಿ ಇರಬೇಕಾದ್ರೆ there is ಲಾಟ್ ಆಫ್ ಕಾಂಪಿಟೇಷನ್ಸ್ ಇರುತ್ತೆ, ತುಂಬಾ ನ್ಯಾಚುರಲ್ ಇದ್ದೇ ಇರುತ್ತೆ, ಇನ್ಸೆಕ್ಯೂರಿಟೀಸ್ ಇರುತ್ತೆ. ಬಟ್ ಟ್ರೂಲಿ ನಾವು ಆ ಲರ್ನಿಂಗ್, ಆ ಪ್ರಾಕ್ಟೀಸ್ ಅದೆಲ್ಲ ಮಾಡಿದಾಗ ಇಟ್ ಯೂಶಲಿ ಕಾಮ್ಸ್ ಅಸ್ ಸೋ ಮಚ್ ಅಂಡ್ ಇಟ್ ಹೆಲ್ಪ್ಸ್ ಅಸ್, ಅಂಡ್ ಮ್ಯೂಸಿಕ್ ಹೀಲ್ಸ್ ಮೀ. ಸೊ ದಟ್ಸ್ ಹೌ ಮ್ಯೂಸಿಕ್ ಹ್ಯಾಸ್ ಹೆಲ್ಪ್ ಮೀ. ಶೋರ್ ಶೋರ್. ಅಂದ್ರೆ ಹೀಗೆ ಅರ್ಥ ಮಾಡ್ಕೋಬಹುದಾ, because survival is very important in any industry, Yes. especially film industry. ನಮ್ಮಲ್ಲೇ ಒಂದು ರೀತಿಯ ನೆಗೆಟಿವಿಟಿ ಬಂದ್ಬಿಡತ್ತೆ ಅದರಿಂದ. ಹೌದು, ಅದನ್ನ ಹೀಲ್ ಮಾಡೋಕೆ ನಿಮಗೆ ನಿಮ್ಮ ಮ್ಯೂಸಿಕ್ ಸಹಾಯ ಮಾಡುತ್ತೆ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಇಟ್ಸ್ ನೀವು ಪುಟ್ ಇಟ್ ಇನ್ ಅ ರೈಟ್ ವೇ. ನಿಮ್ಮ ಇಂಡಿಪೆಂಡೆಂಟ್ ಮ್ಯೂಸಿಕ್ ಜರ್ನಿ ವಿತ್ ಲೆಟ್ಸ್ ಸೇ ಜಾಬ್ ಕೊರಿಯನ್, ರೈಟ್? ಆ ಜರ್ನಿ ಇಂದ ನೀವು ಕಲಿತ ತುಂಬಾ ದೊಡ್ಡ ಒಂದು ಪಾಠವೇನೋ, ಅಥವಾ ವಾಟ್ ವಾಸ್ ಯುವರ್ ಮೇಜರ್ ಟೇಕ್ ಅವೇ ಫ್ರಮ್ ದೇರ್? ಪ್ಲಸ್ ಇವತ್ತಿನ ಕನ್ನಡ ಸೀನ್ ಅಲ್ಲಿ ಇಂಡಿಪೆಂಡೆಂಟ್ ಮ್ಯೂಸಿಕ್ ಹೇಗಿದೆ? If it was not job, I wouldn't have taken up music. Actually, ನನ್ ಮ್ಯೂಸಿಕಲ್ ತುಂಬಾ ಇಂಟ್ರೆಸ್ಟ್ ಇತ್ತು. I was learning formally, ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದೆ, ಲೈಕ್ ಎಲ್ಲ. ಬಟ್ ಐ ನೆವರ್ thought that ನಾನು ಇದು ಪ್ರೊಫೆಷನಲಿ I would pursue music ಅಂತ. But it was job who inspired me in my college. So in Trivandrum ಏನಾಯ್ತು ಅಂತಂದ್ರೆ, I spent a lot of time on learning music. ಅಲ್ಲಿ ಪೆರುಂಬಾವರ್ ಜಿ ರವೀಂದ್ರನಾಥ್ ಅಂತ ನನ್ನ ಗುರುಗಳಿದ್ರು. ಸೊ ಅವ್ರ ಹತ್ರ ನಾನು ಕರ್ನಾಟಿಕ್ ಮ್ಯೂಸಿಕ್ ಕಲಿತಾ ಇದ್ದೆ. ಸೊ ಅಟ್ ದ ಸೇಮ್ ಟೈಮ್ ನಾನು ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಕಲಿತಾ ಇದ್ದೆ ಅಲ್ಲಿ. And the whole day was about practice. And in the night, ನಾನು ಜಾಬ್ ಮೀಟ್ ಮಾಡ್ತಿದ್ವಿ, and we used to produce our album. ಅಂದ್ರೆ that was our first album called ತಾಳಂ ಅಂತ. Actually ಏನಾಗಿತ್ತು ಅಂತಂದ್ರೆ, one producer came and he told we'll make an album ಅಂತ, because job was quite famous ಅವಾಗ. ಯಾಕಂದ್ರೆ ಅವರು ಒಂದು ರಿಯಾಲಿಟಿ ಶೋಗ್ ಹೋಗಿ ಅಲ್ಲಿ ಗೆದ್ದಿದ್ರು ರಿಯಾಲಿಟಿ ಶೋ ಅಲ್ಲಿ. ಸೊ ಜಾಬ್ ಫೇಮಸ್ ಆಗಿದ್ರು. ಸೊ ಒಂದ್ ಪ್ರೊಡ್ಯೂಸರ್ ಬಂದು ಅವಾಗ ಜಾಬ್ ಹತ್ರ ವಿಲ್ ಮೇಕ್ ಅನ್ ಆಲ್ಬಮ್ ಅಂತ ಹೇಳಿದ್ರು. ಜಾಬ್ ವಾಸ್ ವೆರಿ ಕೈಂಡ್ ಇನಫ್ ಟು ಆಸ್ಕ್ ಮೀ ಆಲ್ಸೋ, ಪ್ಲೀಸ್ ಚರಣ್ ನೀನು ಕೊಲಾಬ್ರೇಟ್ ಮಾಡು ನನ್ನೊಟ್ಟಿಗೆ ಅಂತ. ಜಾಬ್ ವಾಸ್ ಕೈಂಡ್ ಇನಫ್. ಸೊ ವಿ ಸ್ಟಾರ್ಟೆಡ್ ಡೂಯಿಂಗ್ ದ ಆಲ್ಬಮ್. ಬಟ್ ಮಧ್ಯದಲ್ಲೇ ಪ್ರೊಡ್ಯೂಸರ್ ಕೈ ಕೊಟ್ರು. ಪಾಪ he couldn't produce the work. So but ಏನಾಯ್ತು ಅಂತಂದ್ರೆ, ಆವಾಗ we have to finish this job. ನಾವೇ ಜಾಬ್ ಏನ್ ಮಾಡ್ದ, ಒಂದು ರಿಯಾಲಿಟಿ ಕಾಂಟೆಸ್ಟ್ ಅಲ್ಲಿ ಏನೆಲ್ಲ ಪ್ರೈಸ್ ಮನಿ ವಿನ್ ಮಾಡಿದ್ದ, ಆಲ್ ಈ ಪುಟ್ ಇನ್ ಟು ದ ಆಲ್ಬಮ್. ನನ್ಗೆ ವಾಟ್ ಆಲ್ ನನ್ನ ಹತ್ರ ನನ್ಗೆ ಏನೆಲ್ಲ ಪಾಕೆಟ್ ಮನಿ ಸಿಕ್ತಿತ್ತು, ಬಿಕಾಸ್ ಐ ವಾಸ್ ನಾಟ್ ಅರ್ನ್ ದಟ್ ಟೈಮ್. ನನ್ನ ಪೇರೆಂಟ್ಸ್ ಕೊಟ್ಟಿರೋದು ಪಾಕೆಟ್ ಮನಿ ಅಂಡ್ ಸ್ಮಾಲ್ ಅಲ್ಲಿ ಇಲ್ಲಿ ಜಿಂಗಲ್ಸ್ ಮಾಡಿ ಸಿಗುತ್ತಲ್ವಾ, ಆ ದುಡ್ಡೆಲ್ಲ ಆಲ್ಬಮ್ಗೆ ಹೋಗ್ತಾ ಇತ್ತು. ಬಟ್ ವಿ ಕುಡ್ ಮೀಟ್ ಸೋ ಗುಡ್ ಆರ್ಟಿಸ್ಟ್. ದಟ್ ವಾಸ್ ಸೋ ಇಂಪಾರ್ಟೆಂಟ್ ಫಾರ್ ಅಸ್. ಅಂದ್ರೆ ಇನ್ ದ ಪ್ರೋಸೆಸ್ ವಿ ಕುಡ್ ಮೀಟ್ ಸ್ಟೀಫನ್ ದೇವಸಿ, we could meet Rex Vijayan, we could meet all the superb artists from Kerala. And Kerala ಆವಾಗ ಇಂಡಿಪೆಂಡೆಂಟ್ ಮ್ಯೂಸಿಕ್ ಸೀನ್ ತುಂಬಾ ಚೆನ್ನಾಗಿತ್ತು. ಅಂದ್ರೆ ರಾಕ್ ಮ್ಯೂಸಿಕ್ ಆಗಿ there was band like Mother J, Naviel ಎಲ್ಲ. And so, only later came Thaikudam Bridge alva? Yeah, much later. Thaikudam, I think it was in 2009-10 ge. Sure. But there was an amazing set of musicians. So meeting this Nangu job, meeting this person Rex Vijayan, it changed my perception. Like I listened to Aviel songs. Andre avaga Aviel release agirlilla, but ನಾವು ಯಾವಾಗ್ಲೂ ಅವರೊಟ್ಟಿಗೆ ಈವ್ನಿಂಗ್ಸ್ ಎಲ್ಲ ಆ ಒಂದ್ ಸೆಟ್ ಆಫ್ ಮ್ಯೂಸಿಷಿಯನ್ಸ್ ಎಲ್ಲ ಒಟ್ಟಿಗೆ ಸೇರ್ತಿದ್ವಿ, ಮಾತಾಡ್ತಿದ್ವಿ. ಸೊ ಅವ್ರು ನಮ್ಗೆ ಅವಿಯಲ್ ಆಲ್ಬಮ್ ಸಾಂಗ್ ಕೇಳಿಸಿದ್ರು. ಅದ್ ಕೇಳಿದ ತಕ್ಷಣ ಇಟ್ ಜಸ್ಟ್ ಬ್ಲೂ ಮೈ ಮೈಂಡ್, ಲೈಕ್ ಹೌ ಯು ಕ್ಯಾನ್ ಫ್ಯೂಸ್ Kerala folk music into rock and roll, like it just, the sound blew my mind. And ಇವತ್ತಿನ ನಮ್ಮ ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ ಸೀನ್ ಅಲ್ಲಿ
what's your observation, and do you see so much of a commitment? ಆಕ್ಚುಲಿ ಒಳ್ಳೆ ತುಂಬಾ ಚೆನ್ನಾಗಿರೋ ಮ್ಯೂಸಿಷಿಯನ್ಸ್ ಇದ್ದಾರೆ ಕನ್ನಡ ಮ್ಯೂಸಿಕ್ ಸೀನರಿ. ಲೈಕ್ ಐ ಲುಕ್ ಅಪ್ ಟು ವಾರಿಜಾಶ್ರೀ. ಶಿ ಈಸ್ ಡೂಯಿಂಗ್ ಸಚ್ ಅಮೇಸಿಂಗ್ ವರ್ಕ್. ಐ ಮೀನ್ ಲೈಕ್ ಆಫ್ ಲೈಕ್ ಅದನ್ನ ಅವ್ರ ನೋಡಿದ್ರೆ ಐ ಮೀನ್ ಆಫ್ ಲೈಕ್ ಅವ್ರನ್ನ ನೀವು you've made her sing in your songs. Yeah, we have collaborated on Tagaru. Jeevasaki Hadali, we have collaborated together. She's a brilliant musician, a genius to me. I look up to Praveen D. Rao sir. We have like amazing musicians here, sir. And we have good hip-hop artists. Now rap anta ಏನು ಹೇಳ್ತೀವಿ, like beat Hanuman kind ಆಗಿರ್ಬೋದು, Brothervi ಆಗಿರ್ಬೋದು, ಈಗ ರಾಹುಲ್ ಡಿಟೋ. Like we have like great, very good artists here. But all we have to work, that's there we have to work hard and do some crazy music. And now ಇಲ್ಲಿ ತುಂಬಾ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೂ ತುಂಬಾ ಇದೆ ಇನ್ನು ನಮ್ಗೆ. we have ತುಂಬಾ folk music ಎಕ್ಸ್ಪ್ಲೋರ್ ಮಾಡ್ಲಿಕ್ಕಿದೆ. we have lot of material to present. Untapped material, yeah. ಹೌದು. ಆಮೇಲೆ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಅಂತ ತಗೊಂಡ್ರೆ ಈಗ this entire thing about K-pop is big. Yeah. Yes. How do you look at that music? It's wonderful music, sir, because I get all those tracks from my wife. Okay. My wife makes me hear to K-pop, BTS, I think. ಹೌದು. Yes, she's crazy about that music, and I am. But can you connect with it? ನನಗೇನೋ, let me be very honest, ನನಗೆ ಅದೇನೋ ಕನೆಕ್ಟ್ ಆಗೋಕ್ ಸಾಧ್ಯವೇ ಇಲ್ಲ. Maybe because I'm a big lyrics guy. First of all, ಆ ಭಾಷೆ ನಮ್ಗೆ ಅರ್ಥ ಆಗಲ್ಲ. Only very few songs are in English. ಇಂಗ್ಲಿಷ್ ಅಲ್ಲಿ ಇದ್ರೂ ಕೂಡ ನನ್ಗೆ ಅದೇನೋ ಕನೆಕ್ಟ್ ಆಗೋದೇ ಇಲ್ಲ. ಸರ್ ನಮ್ಗೆ ಏನಾಗುತ್ತೆ, ಲೈಕ್ ವೆನ್ ಐ ಲಿಸನ್ ಟು ಎ ಸಾಂಗ್, ಫಾರ್ ಮೀ ಲರ್ನಿಂಗು ತುಂಬಾ ಇರುತ್ತೆ. ಐ ಜಸ್ಟ್ ನನ್ನ ಒಂದು ಎಂಟರ್ಟೈನ್ಮೆಂಟ್ ಮಾತ್ರ ನಾನು ಅದು ಕೇಳದೆ, ನನ್ನ ಲರ್ನಿಂಗಿಗೂ ನಾನು ಅದು ಕೇಳ್ತಾ ಇರ್ತೀನಿ. ಹೌ ಇಸ್ ದ ಬೇಸ್ ಲೈನ್ ಗೋಯಿಂಗ್, ಹೌ ಇಸ್ ದ ಹೇಗ್ ಮಾಡಿದ್ದಾರೆ. ಸೊ ದಟ್ ದೇ ಡು ವೆರಿ ಗುಡ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. So in that level it like hits me, and I like it. But yes, there are a lot of other international artists who have inspired me a lot from childhood. We can start it from none other than Michael Jackson. Our production anta ಹೇಳಿದ್ರು, when I listen to Bad, when I listen to Thriller, like it's like ಈ ತರ ಸೌಂಡ್ಸ್ ಎಲ್ಲ ಹೇಗ್ ಸಾಧ್ಯ ಅಂತ, ಆ ಪಂಚ್ ಎಲ್ಲ ಹೇಗ್ ಸಾಧ್ಯ. Then I started, with Michael there was also this person called Quincy Jones who used to produce album, like, and then I started discovering his music. Then I started discovering a lot of other producers, and one of the biggest influence nange Gustavo Santaolalla anta Argentine artist antidare. He was the composer for Brokeback Mountain, for Babel, 21 Grams, Motorcycle Diaries. Okay. So I got exposed to his music from my Guruji Prashant Pillai. ನಿಮಗೆ ಗೊತ್ತಿರ್ಬೇಕು, ಕಂಪೋಸರ್. ಐ ಯೂಸ್ ಟು ವರ್ಕ್ ವಿತ್ ಹಿಮ್ ಅಂಡ್ ವರ್ಕ್ ಫಾರ್ ಹಿಮ್. ಸೊ ಅವ್ರು ನನ್ಗೆ ಫಸ್ಟ್ ಇವ್ರನ್ನ ಕೇಳಿಸಿದ್ರು, ಗುಸ್ತಾವೋ ಸಂತೋಲಾಲ. ಅಂಡ್ ದ ಡೇ ಐ ಹರ್ಡ್ ವಾಸ್ ಲೈಕ್ ಮ್ಯಾಡ್. ಲೈಕ್ ಹೇಗೆ ಇಷ್ಟು ಚೆನ್ನಾಗಿ ಮಾಡ್ತಾರೆ, ಅಂಡ್ ಸೋ ಮಿನಿಮಲ್. One round will sound, one guitar will sound so beautifully, and it will fill the whole movie. How, like, he did the score for Dhobi Ghat. It was so minimal, but it was so beautiful. Like that gave me a sense that grand ag madbekandre it is not that you should have like so many layers of instruments. With minimal production you can do a big sound anta nange adrinda our work ಹೇಳಿ ಆ ಒಂದು ತಿಳುವಳಿಕೆ ಬಂತು. And there are a lot of other influences. Anything in let's say rock or psychedelic or metal? Of course, psychedelic. How can we forget Pink Floyd? Like t-shirt ಆಗ್ಲಿ ಎಲ್ಲ ಅದೇ ಇರ್ತಿದೆ. ಅಂಡ್ ಕಾಲೇಜ್ ಸರ್ಕಿಟ್ ಅಲ್ಲಿ ಇದ್ದು ಒಂದು ಪಿಂಕ್ ಫ್ಲಾಯ್ಡ್ ಟಿ ಶರ್ಟ್, ಐರನ್ ಮೇಡನ್ ಟಿ ಶರ್ಟ್ ಹಾಕೊಳ್ಳಿಲ್ಲ ಅಂದ್ರೆ ಯು ಡೋಂಟ್ ಬಿಲಾಂಗ್ ದೇರ್. ಲೈಕ್ ಐರನ್ ಮೇಡನ್ ಪೋಸ್ಟರ್ ಇತ್ತು ರೂಮ್ ಅಲ್ಲಿ ದೊಡ್ಡದು, ಅಂಡ್ ಪಿಂಕ್ ಫ್ಲಾಯ್ಡ್ ಶರ್ಟ್. ಅಂಡ್ ಐ ವಾಸ್ ಅ ಬಿಗ್ ಫ್ಯಾನ್ ಸರ್, ಲೈಕ್ ಐರನ್ ಮೇಡನ್ ಆಗ್ಲಿ, ಪಿಂಕ್ ಫ್ಲಾಯ್ಡ್ ಆಗ್ಲಿ. ಅಂಡ್ ದೇರ್ ವಾಸ್ ದಿಸ್ Celtic rock band, Jet Throttle, Pearl Jam, U2, AC/DC, Deep Purple, Scorpions, like loud. And most importantly, ತುಂಬಾ ನಂಗೆ ಕಲಿಯಕ್ ಸಿಕ್ಕಿದೆ ಅಂತ ಹೇಳಿದ್ರೆ Beatles. ಸೂಪರ್.
ನಾವು ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಇಂದ ನಾವು ಸ್ಟ್ರೈಟ್ ಆಗಿ ಸೌತ್ ಇಂಡಿಯನ್ ಆರ್ಟಿಸ್ಟ್ಗೆ ಬಂದ್ಬಿಡೋಣ. ನಾನು ಕೆಲವರ ಹೆಸರನ್ನ ಹೇಳ್ತೀನಿ, ನಿಮಗೆ ಅವರ ಹೆಸರು ಕೇಳಿದ ಕೂಡಲೇ ಏನು ಹೊಳೆಯುತ್ತೆ, ಅವರಿಂದ ನೀವು ಯಾವ ರೀತಿಯಲ್ಲಿ ಇನ್ಸ್ಪೈರ್ ಆದ್ರಿ ಅಥವಾ ಆಗಿದ್ರೆ ಆದ್ರಿ, ಅಂಡ್ ನಿಮಗೆ ಅವರ ಹಾಡುಗಳಲ್ಲಿ ಮೇ ಬಿ ಒಂದೋ ಅಥವಾ ಎರಡೋ ತುಂಬಾ ಇಷ್ಟವಾದ ಹಾಡುಗಳು. ಸ್ಟಾರ್ಟಿಂಗ್ ಆಫ್ ವಿತ್, ನಾನು ನಿಮ್ಮ ಮುಂದೆನೆ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ, ಪರ್ಹ್ಯಾಪ್ಸ್ ದಿ ಗ್ರೇಟೆಸ್ಟ್ ಥಿಂಗ್ ದಟ್ ಹ್ಯಾಪನ್ ಟು ಕನ್ನಡ ಫಿಲ್ಮ್ ಮ್ಯೂಸಿಕ್, ಹಂಸಲೇಖ ಅವರು. ಸರ್, ಲೈಕ್ ಇಟ್ಸ್ ಹಂಸಲೇಖ ಸರ್ ಇಸ್ ಅ ಫಿನಾಮಿನಲ್. ನಮ್ಗೆಲ್ಲ ಗೊತ್ತು, ಆ ತರ ತುಂಬಾ ಕಡಿಮೆ ಆಗೋದು ಆ ಸಾಹಿತ್ಯ ಸಂಗೀತದ ಆ ಅದ್ಭುತ ಮಿಲನ. ಇಟ್ಸ್ ವೆರಿ 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 ರೇರ್. ಜನರೇಷನ್ಸ್ ಅಲ್ಲಿ ನಾನಂತೂ ಅವರನ್ನ ಯುಗ ಪುರುಷ ಅಂತ ಕರಿತೀನಿ. ಲೈಕ್ ಆರ್ಟ್ ಅಂತ ಬಂದಾಗ ನನ್ಗೆ ಕೆಲವು ಯುಗ ಪುರುಷರಿದ್ದಾರೆ, ಅದ್ರಲ್ಲಿ ಖಂಡಿತ ಹಂಸಲೇಖ ಅವರು. ಹೌದು ಸರ್, ನಮ್ಮ ಚೈಲ್ಡ್ಹುಡ್ ಅಲ್ಲಿ ನಾವು ಕೇಳಿದೆ ಅವ್ರ ಮ್ಯೂಸಿಕ್ ಜಾಸ್ತಿ. ಸೊ ಕೇಳಿಗೆ ಎಷ್ಟು ಕಲ್ತಿದೀವಿ ಅಂತ ಹೇಳಿದ್ರೆ, ಆ ಮೆಲೋಡಿಸ್ ಎಷ್ಟು, ಬಿಕಾಸ್ ಅವರೇ ಸಾಹಿತಿಗಳಾಗಿದ್ರಿಂದ ಎಷ್ಟು ಈಸಿಯಾಗಿ ಇರುತ್ತೆ ಅವ್ರ ಹಾಡ್ಗಳು ಹಾಡಕ್ಕೆ, ಬಟ್ ಎಷ್ಟು ಮೀನಿಂಗ್ಫುಲ್ ಆಗಿರುತ್ತೆ, ಎಸ್ಥೆಟಿಕಲಿ ಬ್ಯೂಟಿಫುಲ್ ಆಗಿರುತ್ತೆ. ಎಂತೆಂತ ಕ್ರಿಯೇಟಿವಿಟಿ, ಎಂತೆಂತ ಇನೋವೇಷನ್ ತೋರಿಸಿದಾರ ಅವರು. ಹೌದು, ಇಟ್ಸ್ ಲೈಕ್ ಸ್ಮೆಲ್ಲಿಂಗ್ ಅವರ್ ಸಾಯಿಲ್ ಸರ್. ಅವರ ಹಾಡ್ಗಳು ಕೇಳಿದ್ರೆ ಇಟ್ ಇಸ್ ನನಗೆ ಕನ್ನಡದ ಹಾಡು ಅಂದ್ರೆ ಹಂಸಲೇಖ ಹಾಡೆ. ಹೌದು ಹೌದು, ಅದಾದ್ಮೇಲೆ ಬಂದಿದೆ, ಬಟ್ ನನಗೆ ಕನ್ನಡದ ಹಾಡು ಅಂದ್ರೆ ಇದು ಅಲ್ವಾ ಅಂತ ಫಸ್ಟ್ ನನಗೆ ಗೊತ್ತಾಗಿದ್ದೆ ಹಂಸಲೇಖ ಅವರ ಹಾಡಿಂದ. ಅಂಡ್ ಯಾವತ್ತೇ ಆಗ್ಲಿ ಇವತ್ತಿನವರೆಗೂ ನನಗೆ ಕನ್ನಡದ ಹಾಡು ಅಂದ್ರೆ ನನಗೆ ರೆಫರೆನ್ಸೇ ಹಂಸಲೇಖ ಅವರ ಹಾಡುಗಳು. ಹೌದು, ಇವನ್ ನಮಗೂ ನಾನ್ ಲೈಕ್ ವೆನ್ ವಿ ಸ್ಟಾರ್ಟ್ ನಾವು ಯಾವಾಗ್ಲೂ ಅಟ್ಲೀಸ್ಟ್ ಐ ಥಿಂಕ್ ಆಯ್ತು 2-3 ಆದ್ರೂ ಹಾಡು ಕೇಳ್ತೀನಿ ಸರ್ ಬಿಫೋರ್ ಸ್ಟಾರ್ಟಿಂಗ್. ಅವ್ರು ಕೇಳ್ತೀನಿ. ಅಂಡ್ ವೆನ್ ಎವರ್ ಐ ಆಮ್ ಸ್ಯಾಡ್, ಬಿಕಾಸ್ ಅದು ನಾವು ಚೈಲ್ಡ್ಹುಡ್ ಅಲ್ಲಿ ಅದನ್ನ ತುಂಬಾ ಕೇಳಿದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ವಿ ಜಸ್ಟ್ ಗೋ ಬ್ಯಾಕ್ ಇನ್ ಟೈಮ್ ಅಂಡ್ ವಿ ಜಸ್ಟ್ ಎಂಜಾಯ್ ದ ಸಾಂಗ್ಸ್. ಸೊ ಪ್ಯೂರ್. ಅವ್ರಿಗೆ ಯಾವಾಗ್ಲೂ ಐ ಆಮ್ ಒನ್ ಆಫ್ ದ ಭಕ್ತ್. ಖಂಡಿತವಾಗ್ಲು ಐ ಆಮ್ ಅ ಕೋ ಭಕ್ತ ಇನ್ ದಟ್ ಸೆನ್ಸ್. ಅವರ 2 ಹಾಡುಗಳು, ಅಂಡ್ ಇಫ್ ಯು ಕ್ಯಾನ್ ಪ್ಲೇ ದಟ್ ಆಸ್ ವೆಲ್, ಆರ್ ಇಫ್ ಯು ಕ್ಯಾನ್ ಸಿಂಗ್. ನೀವ್ ಯುಗ ಪುರುಷರ್ ಅಂತ ಹೇಳಿದ್ವಿ. ಸೊ ಒನ್ ಆಫ್ ದ ಸಾಂಗ್ ಫ್ರಮ್ ಯುಗ ಪುರುಷ, ಐ ಆಮ್ ವೆರಿ ಬ್ಯಾಡ್ ವಿತ್ ಲಿರಿಕ್ಸ್ ಸರ್, ಯಾಕಂದ್ರೆ ತುಂಬಾ ಇರಲ್ಲ. ಲೈಕ್ ದಿಸ್ ಸಾಂಗ್ ಇಸ್ ಆನ್ ದ ಆ ಟೈಮ್, ಇಟ್ಸ್ ತುಂಬಾ ಖುಷಿ ನಂಗೆ ಈ ಸಾಂಗ್. ಯಾವುದೋ ಈ ಬೊಂಬೆ ಯಾವುದೋ ಊರ್ವಶಿಯ ನನ ಮೇನಕೆಯ ನನ ಕಾಳಿದಾಸನ ಲಾಲ ಪ್ರೇಮ ಗೀತೆಯೋ ನನ. ಅಂಡ್ ಒನ್ ಆಫ್ ಹಿಸ್ ಫೇವ್ರೆಟ್ ಆಲ್ಬಮ್, ನಾನು ಕೊಡಗಿನಿಂದ ಆಗಿರಿಂದ ಮುತ್ತಿನಾರನು ನಂಗೆ ತುಂಬಾ ಇಷ್ಟ. ವಾರ್ಡನ್ ಆಲ್ಬಮ್ ಸರ್. ಅಂದ್ರೆ ಅದರಲ್ಲಿ ಒಂದ್ ಪಾರ್ಟ್ ಬರುತ್ತೆ, ದೇವರ ಹೊಸೆದ, ಅದರಲ್ಲಿ ಒಂದು ಮೇಘವು ಮುಂಗರಿನ ಅಂಡ್ ಬಾಲಮುರಳಿ ಸರ್ ಆಲ್ಸೋ ಹ್ಯಾಸ್ ಸಂಗ್ ದಟ್ ಈಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ಟ್ರ್ಯಾಕ್ಸ್. ಅಂದ್ರೆ ಆತರ ಟ್ರ್ಯಾಕ್ಸ್ ಬರೋದು ತುಂಬಾ ಕಡಿಮೆ. ತುಂಬಾ ಈಗ ರಾಮಾಚಾರಿ ತಗೊಂಡ್ರು, ಯಾರಿವಳು ನಾನು ಅದಕ್ಕೆ ಬರೋನಿದ್ದೆ ನೋಡಿ. ನೀವು ಹಾಡಬೇಕಾದ್ರೆ ನನಗೆ ಗೂಸ್ ಬರ್ತಾ ಇದೆ ರಾಮಾಚಾರಿ ಹಾಡು. ವೈ ಡಸ್ ಇಟ್ ವರ್ಕ್? ಅದರ ಮ್ಯಾಜಿಕ್ ಏನು sir? Because it is coming from such a magician. Okay. That's the main reason. It's coming from Hamsalekha sir. It's just flowing like this and just entering our hearts. Guru Kiran avaru. Wow, super. This was our college day sir. Nimgu ಗೊತ್ತಿರುತ್ತೆ. And we have all danced to Guru Kiran songs so much. Hange MTV Subbalakshmi ಅಂತ ಬರೋದೇ we should start dancing. ಅದು ಕ್ರಿಯೇಟ್ ಮಾಡಿದ ಸೆನ್ಸೇಷನ್ ಆಗ್ಲಿ ಕ್ರೇಜ್ ಆಗ್ಲಿ, ನಾನು ಸಾರಿ ಟು ಸೇ ದಿಸ್ ನಿಮ್ಮ ಮುಂದೆ, ಇತ್ತೀಚೆಗೆ ಯಾವ ಹಾಡು ಆ ಕ್ರೇಜ್ ನ ಕ್ರಿಯೇಟ್ ಮಾಡಿದೆ? MTV ಸುಬ್ಬಲಕ್ಷ್ಮಿಗೆ ಅಥವಾ 2000 AD ಲೇಡಿ ಕ್ರಿಯೇಟ್ ಮಾಡಿದ್ದ ಕ್ರೇಜ್ ಇದೆಯಲ್ಲ, ಹೊಸತನ ಇತ್ತಲ್ಲ, ಇಟ್ ಬ್ಲೂ ಅಸ್. Through the process of making music, I have realized that to make something simple and appealing is very, very tough always. And Guru Kiran sir used to do such simple stuff and it was so appealing. Andre ashtu he would make it so dancey
ಅಂಡ್ ಐ ವಾಸ್ ಅ ಬಿಗ್ ಫ್ಯಾನ್. ತುಂಬಾ ಚೆನ್ನಾಗಿರ್ತಿತ್ತು ಸರ್, ಅವ್ರ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿರ್ತಿತ್ತು. ದ ಸೌಂಡ್ ದಟ್ ಟೈಮ್ ವಾಸ್ ವೆರಿ ವೆರಿ ಗುಡ್, ಲೈಕ್ ಟು ಟಾಪ್ ನಾಚ್. ಗುರು ಕಿರಣ್ ಸರ್ದು ಎಲ್ಲವೀ, ಐ ವಿಲ್ ಟೇಕ್ ಇಟ್ ಇನ್ ಲೋ ಪಿಚ್. ಎಲ್ಲವೇ ಗೀತಾಂಜಲಿ ಲಾ 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 LKG ಪಾಸ. ವಾಟ್ ಅ ಬ್ಯೂಟಿಫುಲ್ ಮೆಲೋಡಿ. ಪ್ರೇಮ ಪ್ರೇಮ ಕುಮಾರ್ ಲಾ 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 ಮೇಲಿಂದ ಕೆಳಗೆ, ಬ್ಯೂಟಿಫುಲ್ ಮೆಲೋಡೀಸ್. Right. And ಇದು ಕಣ ಕಣದಿ ತನದೆ, he has done so beautiful classical melodies also, like beautiful musician, I mean, wonderful musician. ಹೌದು, ನೋ ಡೌಟ್ಸ್. ಹರಿಕೃಷ್ಣ ಅವರು, wow, super. ಫಾರ್ ಮೀ ದಿ ಹರಿಕೃಷ್ಣ ದಿ ಹಿಟ್ ಮಷೀನ್. yes sir. Like ನನ್ ಸೊ ಹರಿಕೃಷ್ಣ ಸರ್ ಆಲ್ಸೋ ಅವ್ರು ಬಂದಿದ್ದು ನಮ್ಮ ಫಾರ್ಮೇಟಿವ್ ಇಯರ್ಸ್ ಅಲ್ಲಿ, ನಾವು ಜಸ್ಟ್ ಮ್ಯೂಸಿಕ್ ತಗೊಂಡಾಗ. ಸೊ ಅವ್ರ ಅರೇಂಜ್ಮೆಂಟ್ಸ್ ಎಲ್ಲ ಆಗ ಕೇಳಿದಾಗ, ಎಸ್ಪೆಷಲಿ ಗಾಳಿಪಟ ಆಲ್ಬಮ್ ಬಂದಾಗ, ನದೀಮ್ ದೀಂತನ ನಂಗೆ ಹಾಡು ಕೇಳಿದಾಗ, ಪರ್ಕಷನ್ಸ್ ಎಲ್ಲ ಕೇಳಿದಾಗ ಲೈಕ್ ಬ್ಲೋನ್. ಸರಿ ಹೇಗ್ ಮಾಡಿದ್ರು ಇದಲ್ಲ, ಆ ಸೌಂಡ್ ವಾವ್ ಅಂತ ಅನ್ಸಿತ್ತು. ಅಂಡ್ ಪರಮಾತ್ಮ ಆಲ್ಬಮ್, ಅದೇನು ವಾಡ ಮೆಲೋಡಿ. ಅಗೇನ್ ಕನ್ನಡದಲ್ಲೇ ಒಂದು ಲಿಸ್ಟ್ ಆಫ್ ಆಲ್ಬಮ್ಸ್ ಅಂತ ಮಾಡಿದ್ರೆ ಪರಮಾತ್ಮ ವಿಲ್ ಇನ್ಎವಿಟಬ್ಲಿ ಬಿ ಇನ್ ದಟ್ ಲಿಸ್ಟ್. ಒಂದು ಟಾಪ್ 10 ಟಾಪ್ 20 ನಾವು ಮಾಡಿದ್ರೆ ಪರಮಾತ್ಮ ಇಲ್ಲದೆ ಇರೋ ಚಾನ್ಸೇ ಇಲ್ಲ. ಆ ರೀತಿ ಆಲ್ಬಮ್ ಅದು. ಆ ಟ್ಯೂನ್ ಹೆಂಗ್ ಬಂತು ಸರ್ ಅಂದ್ರೆ, ಗೆಸ್ಟ್ ಚೆನ್ನಾಗಿದೆ. ಪರವಶನ ಅದನ್ನು ಟ್ಯೂನ್, ಪರವಶನ la 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 la. I'm very bad with lyrics sir. ನನ್ಗೆ ತುಂಬಾ ನೆನಪಲ್ಲಿ ಇಟ್ಕೊಳ್ಳೋದು ಸ್ವಲ್ಪ ತೊಂದ್ರೆ ಇಲ್ಲ, ಕಡಿಮೆ ಕಷ್ಟ. ಬಟ್ ನನ್ ಈ ಹಾಡನ್ನ ತುಂಬಾ ಕೇಳ್ತೀನಿ, ಪರವಶನಾದೇನ. ಐ ಜಸ್ಟ್ ಎಂಜಾಯ್ ಅಂಡ್ ಲೈಕ್ ಫೀಲ್ ವಿತ್ ಇಟ್. ಇಟ್ಸ್ ಲೈಕ್ ಮಾನ್ಸೂನ್. ನನ್ಗೆ ಯಾವಾಗಲೂ ಹರಿಕೃಷ್ಣ ಸರ್ ರೊಮ್ಯಾಂಟಿಕ್ ಸಾಂಗ್ಸ್ ಕೇಳಿದ್ರೆ ಇಟ್ಸ್ ಲೈಕ್ ಮಾನ್ಸೂನ್ ಸೀಸನ್ ನನ್ಗೆ ಫೀಲ್ ಮಾಡ್ದಂಗೆ ಇರುತ್ತೆ. ಇಟ್ಸ್ ಲೈಕ್ ಆ ರೈನ್ಸ್, ಇಟ್ ಟೇಕ್ಸ್ ಯು ಟು ಅನದರ್ ಲ್ಯಾಂಡ್ಸ್ಕೇಪ್. ನೆಕ್ಸ್ಟ್ ಅರ್ಜುನ್ ಜನ್ಯ ಅವರು. ಅರ್ಜುನ್ ಜನ್ಯ ಸರ್ ಇಸ್ ಮೈ one of the favorites of music composer ali. The reason being, production level is very very good, his melodies are very good. ಎಷ್ಟ್ ಬೇಕು ಅಷ್ಟು ಕೊಡ್ತಾರೆ. ಅಂಡ್ ಹೇಗೆ ಅಷ್ಟು ಕಾನ್ಸ್ಟೆಂಟ್ ಆಗಿ ಹಿಟ್ಸ್ ನ ಚರ್ನ್ ಔಟ್ ಮಾಡ್ತಾರೆ, ಒಂದಾದ್ಮೇಲೆ ಒಂದು. ಹಿ ಡಸ್ ಆಲ್ ಬಿಗ್ ಬಿಗ್ ಫಿಲ್ಮ್ಸ್ ಅಂಡ್ ದ ಪ್ರೆಷರ್ ಹಿ ಹ್ಯಾಂಡಲ್ಸ್ ಅಂಡ್ ಹೌ ಹಿ ಡೆಲಿವರ್ಸ್ such beautiful music. Sir, like hats off to him. Like ಅವರು ಮಾಡೋ ವಾಲ್ಯೂಮ್ ಆಫ್ ವರ್ಕ್ಗೆ, ನಂಬರ್ ಆಫ್ ಸಾಂಗ್ಸ್ಗೆ, every now and then he doesn't fail to surprise you. yes it's ಅಂದ್ರೆ ಹ್ಯೂಮನ್ ಆಗಿ ಹಂಗ್ ಮಾಡಕ್ಕಾಗತ್ತೆ. ವೆದರ್ ಇಟ್ಸ್ ಹ್ಯೂಮನ್ಲಿ ಪಾಸಿಬಲ್ ಅಂತ ಅನ್ಸುತ್ತೆ. ಕ್ರೇಜಿ ಸರ್. ಅವ್ರದ್ದು ಯಾವ್ದಾದ್ರು ಹಾಡು ನಿಮ್ಗೆ ಟಕ್ ಅಂತ ನೆನಪಿಗೆ ಬರ್ತಾ ಇದೆಯಾ? ಒಂದು ಮಳೆ ಬಿಲ್ಲು ನಾನಾ ನಾನಾ ವಾಟ್ ಅ ಬ್ಯೂಟಿಫುಲ್ ಸಾಂಗ್. ಎಷ್ಟು ಚೆನ್ನಾಗಿ ಫ್ಲೋ ಆಗುತ್ತೆ. ಬ್ಯೂಟಿಫುಲ್ ಸಾಂಗ್. ಹೌದು. ಅಂಡ್ ದಟ್ಸ್ ವಾಟ್ ಐ ಮೆಂಟ್. ಅವ್ರಷ್ಟು ಹಾಡುಗಳನ್ನ ಮಾಡ್ತಾ ಇದ್ರು, ಆಗಾಗ ಈ ತರದೊಂದು ಮ್ಯಾಜಿಕಲ್ ಸರ್ಪ್ರೈಸ್ ನ ಡೆಲಿವರ್ ಮಾಡ್ತಾರೆ. ಅಂಡ್ ದಟ್ ವಿಲ್ ಸ್ಟ್ಯಾಂಡ್ ಫಾರ್ ಅ ಲಾಂಗ್ ಟೈಮ್. ಮಳೆ ಬಿಲ್ಲು ಬಂದು ತುಂಬಾ ವರ್ಷಗಳಾಯ್ತು. ಹೌದು, that will raise the bars like that, melodically. ಹೌದು. ಅಜನೀಶ್ ಲೋಕನಾಥ್. Oh, wonderful. My contemporary and the person who I look up to his music very much, and because he does such good job. ಅಂದ್ರೆ ನನ್ಗೆ ಅವರು ದಿಯಾದಲ್ಲಿ ಮಾಡಿದ that song ನಾನ್ ಕೇಳ್ದಾಗ ಹೇಳ್ದೆ, ಅಜನೀಶ್ ನೀವು ಚರಣದಲ್ಲ ಮೂವ್ಮೆಂಟ್ ಮಾಡಿದಿರಲ್ಲ, ಐ ವೆಂಟ್ ಮ್ಯಾಡ್ ಲಿಸ್ನಿಂಗ್ ಟು I heard that and I was like almost in tears sir. Like ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ರು. And right from ಉಳಿದವರು ಕಂಡಂತೆ, how he has been working, how he has been doing different, how he's been experimenting, how he's been trying out different things. Like I love his music sir, and I salute him for that.
ಘಾಟಿಯ ಇಳಿದು ನನ ಅಯ್ಯಯ್ಯ ಲೈಕ್ ಐ ವಾಟ್ ಆನ್ ಆಲ್ಬಮ್ ಅಲ್ಲಿ ಉಳಿದವರು ಕಂಡಂತೆ ಸೂಪರ್ ಆಗಿತ್ತು, ಫಿಲಮೇ ಆಗಿತ್ತು. ಓಕೆ, ಸೊ ಮ್ಯೂಸಿಕ್ ಇಸ್ ಆಲ್ ಅಬೌಟ್ ಕ್ರಾಸಿಂಗ್ ಬೌಂಡ್ರೀಸ್. ಸೊ ಸ್ವಲ್ಪ ಗಡಿಯನ್ನು ದಾಟಿ ಹೋಗೋಣ. ಮ್ಯಾಸ್ಟ್ರೋ ಇಳಿಯರಾಜ. ಐ ಕ್ಯಾನ್ ಜಸ್ಟ್ ಅದೇ ಈ ತರ ಹೇಳ್ಬೋದು ಅವ್ರಿಗೆ. ಇಳಯರಾಜ ಅವ್ರ ಎಷ್ಟು ಸಾಂಗ್ಸ್ ನ ಕೂತ್ಕೊಂಡು ನಾನು ಅಂದ್ರೆ ಎನಲೈಸ್ ಮಾಡಿದೀನಿ, ಬರ್ದಿದೀನಿ. ಅಂದ್ರೆ ಇಟ್ ವಾಸ್ ಅ ಸ್ಟಡಿ ಮೆಟೀರಿಯಲ್ ಫಾರ್ ಮಿ ಈ ಸಾಂಗ್ಸ್. ಐ ಥಿಂಕ್ ಫಾರ್ ಮೋಸ್ಟ್ ಆಫ್ ದ ಮ್ಯೂಸಿಷಿಯನ್ಸ್ ಇಳಯರಾಜ ಅವ್ರ ಸಾಂಗ್ ಕೂತು ಕಾರ್ಡ್ಸ್ ಬರೆಯೋದು, ಅದ್ ಹೇಗೆ ಅರೇಂಜ್ ಮಾಡಿದ್ರು, ಸ್ಟ್ರಿಂಗ್ಸ್ ಹೇಗೆ ಹೋಗ್ತಿದೆ. ಇಟ್ ವಾಸ್ ಅನ್ ಎಕ್ಸ್ಪೋಜರ್. ಇಳಯರಾಜ ಸಾಂಗ್ಸ್ ವಾಸ್ ನಮ್ಗೆ ಫಸ್ಟ್ ಎಕ್ಸ್ಪೋಜರ್ ಟು ಆರ್ಕೆಸ್ಟ್ರಾ. ಅಂದ್ರೆ ಅಫ್ಕೋರ್ಸ್ ನಾವು ಅದಕ್ಕಿಂತ ಮುಂಚೆನೂ ಕೇಳಿದೀವಿ. ವಿ ಹ್ಯಾವ್ ಹರ್ಡ್ ಗ್ರೇಟ್ ವೆಸ್ಟರ್ನ್ ಮ್ಯೂಸಿಕ್ ಬೈ ಜಿ.ಕೆ. ವೆಂಕಟೇಶ್ ಅವ್ರದ್ದು ಇನ್ಫ್ಲುಯೆನ್ಸಸ್ ಆಗಿರ್ಬೋದು, ಅವರು ರಾಜನ್ ನಾಗೇಂದ್ರ ಸರ್ ಅವ್ರದ್ದು ಇನ್ಫ್ಲುಯೆನ್ಸ್ ಆಗಿರ್ಬೋದು, ಆ ಲೆಜೆಂಡರಿ ಅಮೇಸಿಂಗ್ ಮ್ಯೂಸಿಕ್. ಬಟ್ ಇಳಯರಾಜ ಸರ್ ಅವ್ರು ನಮ್ಗೆ ಲೈಕ್ ನಾವು ಚಿಕ್ಕವರಿದ್ದಾಗ ಅವ್ರ ಪ್ರೈಮ್ ಅಲ್ಲಿ ಇದ್ದಂತ ಇದಲ್ವಾ, ಸೊ ತುಂಬಾ ರಿಲೇಟ್ ಆಗ್ತಿತ್ತು. ಅಂದ್ರೆ ನಮ್ ಟೈಮ್ಸ್ ಅಲ್ಲಿ ಅವ್ರ ಮ್ಯೂಸಿಕ್ ಬಂತ ಅಂಡ್ ವಿ ಆರ್ ವೆರಿ ಫಾರ್ಚುನೇಟ್. ಇವಾಗ ಇಳಿಯರಾಜ ಅವರ ಕನ್ನಡ ಹಾಡುಗಳನ್ನ ಕೇಳ್ತಿದ್ರೆ ಅಥವಾ ತಮಿಳ್ ಹಾಡುಗಳನ್ನು? ತಮಿಳ್ ಕನ್ನಡ ಎರಡು ಕೇಳ್ತಿದ್ದೆ. ಅಫ್ಕೋರ್ಸ್ ಅವ್ರು ಕಂಪೋಸ್ ಮಾಡಿದ ಬಾಡಿ ಆಫ್ ವರ್ಕ್ ನೋಡಿದ್ರೆ ತಮಿಳ್ ತುಂಬಾನೇ ಜಾಸ್ತಿ ಇದೆ. ಮಲಯಾಳಮು ಕೇಳ್ತಿದೆ ಅವ್ರು ಮಾಡಿರೋದು, ತೆಲುಗುನು ಕೇಳ್ತಿದೆ ಅವ್ರು ಮಾಡಿರೋದು. ಲೈಕ್ ಗೀತಾಂಜಲಿ ವಾಸ್, ಐ ಯೂಸ್ ಟು ಗೋ ಮ್ಯಾಡ್ ಲಿಸನಿಂಗ್ ಟು ಗೀತಾಂಜಲಿ ಆಲ್ಬಮ್. Like Om Namah I think Janaki irbeku. There is a rag called Hamsana, sir. Jari Bhavani sa sari bhavari Hamsana. How used to do beautiful raga based compositions and how used to blend all the orchestration, all the Western influences so well. His chordal arrangements, even to this day when we see very very good musicians like Sean Roldan ಅವರೆಲ್ಲ, they have ಎಷ್ಟು ಇಳಯರಾಜ ಅವ್ರ ಇನ್ಫ್ಲುಯೆನ್ಸ್ ಇದೆ ಅವ್ರ ಮೇಲೆ ಅಂತ ನಮ್ಗೆ ಗೊತ್ತಾಗುತ್ತಲ್ಲ ಕೇಳೋತಿಗೆ. ನೋ ಡೌಟ್ ದೇ ಆರ್ ಸೂಪರ್ ಮ್ಯೂಸಿಷಿಯನ್ಸ್, ಬಟ್ ಸ್ಟಿಲ್ ಇಳಯರಾಜ ಸರ್ ಎಲ್ಲರಲ್ಲೂ ಫ್ಲೋ ಆಗ್ತಿದ್ದಾರೆ. ಅವ್ರದ್ದು ಯಾವ್ದಾದ್ರು ನಿಮ್ಮ ಆಲ್ ಟೈಮ್ ಫೇವರೆಟ್ ಹಾಡು? ಸುಂದರಿ ಲಾಡ್ ಆಫ್ ಸಾಂಗ್ಸ್ ಸರ್. ಅಂಡ್ ನಮ್ಮ ಕನ್ನಡದಲ್ಲಿ ಜೀವ ಹೂವಾಗಿದೆ ಭಾವಜೇನಾಗಿದೆ ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಎವ್ರಿಥಿಂಗ್ ಇಸ್ ಅ ಜೆಮ್. Moving on to the Mozart of Madras, A.R. Rahman. Sir, A.R. Rahman, as we all know, ನಮ್ಮ ಜನರೇಷನ್ ಮ್ಯೂಸಿಷಿಯನ್ಸ್ ಎಲ್ಲ, we took up music because of A.R. Rahman. We bought all those nice speakers, nice stereos to just listen to A.R. Rahman songs. Like everything, like A.R. Rahman ಬಂದ್ಮೇಲೆ this music scene changed, sir. Like how everyone looked on to music, how the approach towards music, ಹೇಗೆ ಆರ್ಕೆಸ್ಟ್ರೇಷನ್ ಮಾಡ್ಬೇಕು, ಹೇಗೆ ಇದೆಲ್ಲ, like ಎಲ್ಲ what a musician, sir. ಅಯ್ಯೋ, ನನ್ ರೋಜಾ ಅವ್ರದ್ದು ಫಸ್ಟ್ ಆಲ್ಬಮ್ ಐ ವಾಸ್ ಮೇ ಬಿ 7 or 7 years old. 7 years old when I heard Roja. And it ಹೇಗೆ ಇಂಪ್ಯಾಕ್ಟ್ ಮಾಡ್ತಂದ್ರೆ ಇನ್ ಸಚ್ ಅ ಸ್ಮಾಲ್ ಏಜ್, ಅಂದ್ರೆ ಈ ಸೌಂಡ್ ಎಲ್ಲ ಹೇಗೆ ಬಂತು. ಅಂಡ್ ದೋಸ್ ಆರ್ ಆಲ್ ನ್ಯೂ ಸೌಂಡ್ಸ್ ವಿಚ್ ವಿ ಹ್ಯಾವ್ ನೆವರ್ ಹರ್ಡ್. ಅಂಡ್ ಐ ಆಮ್ ಲಿಸನಿಂಗ್ ಟು ಸಿಂಥಸೈಸರ್. ಅಂದ್ರೆ ಆವಾಗ ಗೊತ್ತಿರ್ಲಿಲ್ಲ ಇದು ಸಿಂಥಸೈಸರ್ ಬೇಸ್ ಅಂತ. ಈಗ ಕಾದಲ್ ರೋಜಾವೇ ಬರೋತ್ತಿಗೆ ಬೇಸ್ ಸೌಂಡ್, ಆ ಫ್ಲೂಟ್, ರಿವರ್ಬ್, that was an experience. ರಾಕ್ ಸ್ಟಾರ್ದು ನನ್ಗೆ ತುಂಬಾ ಇಷ್ಟ ಇರೋ ಹಾಡು ಕತೆಯ ಕರು ನಾನ ಕತೆಯ ಕರು ನಾನ. It's very tough to sing, sir. You require a very well trained voice to sing that song. But that song ಅಲ್ಲಿ movements ಎಲ್ಲ ಹೋಗುತ್ತಲ್ವಾ, it's not easy. That's the thing. A.R. Rahman makes, even with Ilayaraja sir and A.R. Rahman sir, the genius is that musically ನಾವ್ ಏನ್ complicated
ಅಂದ್ರೆ ನಾವೇನ್ ಕಾಂಪ್ಲಿಕೇಟೆಡ್ ಮ್ಯೂಸಿಕ್ ಅಂತ ನಾವ್ ಹೇಳ್ತೀವಿ, ವೆರಿ ಸುಪೀರಿಯರ್ ಮ್ಯೂಸಿಕ್ ಅಂತ ನಾವೇನ್ ಹೇಳ್ತೀವಿ, ಅದನ್ನ ಕಾಮನ್ ಮ್ಯಾನ್ ಇಯರ್ಸ್ಗೆ ಅಷ್ಟು ಸಿಂಪಲ್ ಆಗಿ ಕೇಳಿಸ್ತಾರಲ್ವ, ದಟ್ ಇಸ್ ದ ಜೀನಿಯಸ್. Actually, I started listening to Sufi because of A.R. Rahman. Sure. Right? ಅವರು he did the song for Fiza ಅಂತ ಒಂದು ಮೂವಿ ಮಾಡಿದ್ರು. So that's when I also started listening to Sufi music because it was so different, this music. And that's when I started discovering Nusrat Fateh Ali Khan Sahab, Rahat Fateh Ali Khan Sahab, or like lot of ghazal singers also, like Mehendi Hasan Sahab. Ella was Rahman sir like showed us like all these genres can come so very nicely into the into a movie soundtrack. ಓಕೆ, ಎಲ್ಲಾ ಆರ್ಟಿಸ್ಟ್ ಗಳ ಬಗ್ಗೆ ಮಾತಾಡಿ ಆಯ್ತು. ಭಾಗ 2 ಚರಣ್ ರಾಜ್ ಅವರ ಸಂಗೀತದ ಬಗ್ಗೆ, ಚರಣ್ ರಾಜ್ ಅವರ ಹಾಡುಗಳ ಬಗ್ಗೆ ಸ್ಪೆಸಿಫಿಕಲಿ ಇರುತ್ತೆ. ಅದಕ್ಕೆ ಒಂದು ಸೆಗ್ವೆ ಆಗಿ ಪ್ಲಸ್ ಮೊದಲನೇ ಭಾಗವನ್ನ ಮುಗಿಸೋಕೋಸ್ಕರ ಚರಣ್, ನೀವು ನಿಮಗೆ ನಿಮ್ಮ ಹಾಡುಗಳಲ್ಲೇ ಇಷ್ಟವಾಗಿರೋ ಹಾಡನ್ನ ಹಾಡಿನೋ ಅಥವಾ ನುಡಿಸಿನೋ ಈ ಭಾಗವನ್ನ ಮುಗಿಸಬಹುದಾ? ನಿಗೂಢ ಪ್ರಯಾಣ ಯಾವಾಗೋ ಆಗೋದ ಕಥೆನ, ನಿಗೂಢ ಪ್ರಯಾಣ ಯಾವಾಗೋ ಆಗೋದ ಕಥೆನ. ಸೂಪರ್. ಸೊ ಈ ಕಥೆಯನ್ನ ನಾವು ಮುಗಿಸೋದು ಬೇಡ, ಭಾಗ 2ರಲ್ಲಿ ಮುಂದುವರಿಸೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್ ಚರಣ್. ಥ್ಯಾಂಕ್ ಯು ಕೈರಮ್ಜಿ, ಥ್ಯಾಂಕ್ ಯು ಸೋ ಮಚ್.